ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯ, ಅದರಲ್ಲಿ ಕೆಲವಿನ ಶ್ಲೋಕಗಳನ್ನು ಕಳೆದ ಶನಿವಾರ ನಾವು ಸ್ಪರ್ಶ ಮಾಡಿದ್ವಿ. ಅದರ ಸಾರಾಂಶ ಕೃಷ್ಣ ಹೇಳ್ತಾನೆ, ಆದಿತ್ಯರಲ್ಲಿ ನಾನು ವಿಷ್ಣು, ಬೆಳಕುಗಳಲ್ಲಿ ನಾನು ಸೂರ್ಯ, ಮರುತ್ತುಗಳಲ್ಲಿ ನಾನು ಮರೀಚಿ, ನಕ್ಷತ್ರಗಳಲ್ಲಿ ನಾನು ಚಂದ್ರ, ವೇದಗಳಲ್ಲಿ ನಾನು ಸಾಮವೇದ ಆಗಿದ್ದೇನೆ, ದೇವತೆಗಳಲ್ಲಿ ನಾನು ವಾಸವ ಅಂದರೆ ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಭೂತಗಳಲ್ಲಿ ಅಂದರೆ ಜೀವಗಳಲ್ಲಿ ನಾನು ಚೇತನ, ಅರಿವು ಅಥವಾ ಜಾಗೃತಿ ಅಂತ ಕರೀತೇವೆ. ಇದನ್ನು ಕಳೆದ ಬಾರಿ ಕೃಷ್ಣ ಭಗವದ್ಗೀತೆಯ ಶ್ಲೋಕಗಳ ಮೂಲಕ ತಿಳಿಸಿದಂಥ ವಿಚಾರ. ಇದು ಸಂದರ್ಭ ಅರ್ಜುನ ಯಾವುದರಲ್ಲಿ ನಿನ್ನ ಹೇಗೆ ಅನುಸಂಧಾನ ಮಾಡಬೇಕು ಅಂತಂಬೋ ಪ್ರಶ್ನೆಗೆ ಭಗವಂತ ಕೊಡುತ್ತಿರುವಂಥ ಉತ್ತರ. ಭಗವಂತನ ವಿಭೂತಿ ಅಂತಂದರೆ ಶಬ್ದದಲ್ಲಿ ವೇದ, ಶಕ್ತಿಯಲ್ಲಿ ದೇವತೆ, ಮನಸ್ಸಿನಲ್ಲಿ ಆಂತರಿಕ ಸಾಧನೆ ಮತ್ತು ಅರಿವಿನಲ್ಲಿ ಚೈತನ್ಯ. ಇದರಲ್ಲಿ ಭಗವಂತನ ವಿಶೇಷಣ ಸನ್ನಿಧಾನ ಇರುತ್ತೆ ಅಂತಂಬುದು ಭಗವಂತನ. ಮತ್ತೊಂದು ಶ್ಲೋಕವನ್ನು ನಾವು ಮುಂದುವರಿಯೋಣ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ ಅಂತ ಹೇಳ್ತಾನೆ ಭಗವಂತ. ಮನಸ್ಸಿನಲ್ಲಿನ ತನ್ನ ವಿಭೂತಿಯನ್ನು ಹೇಳಿದಂಥ ಕೃಷ್ಣ ಇಲ್ಲಿ ಮನಸ್ಸಿನ ಅಭಿಮಾನಿಯಾದಂಥ ಶಿವನಲ್ಲಿ ತನ್ನ ವಿಭೂತಿಯನ್ನು ವಿವರಿಸ್ತಾನೆ. ಅಂದರೆ ಅದನ್ನು ನಿಯಂತ್ರಣ ಮಾಡುವಂಥ ದೇವತೆ ಕೃಷ್ಣ ಹೇಳ್ತಾನೆ, ರುದ್ರರಲ್ಲಿ ಶಂಕರ ನಾನು ಅಂತ. ನಮಗೆ ಏಕಾದಶ ರುದ್ರರಿದ್ದಾರೆ, ಅದರಲ್ಲಿ ಶಂಕರ ರೈವತ, ಓಜ, ಭವ, ಭೀಮ, ವಾಮದೇವ, ಉಗ್ರ, ವೃಷಾಕಪಿ, ಅಜೈಕಪಾತ್, ಅಹಿರ್ಬುದ್ನಿ, ವಿರೂಪಾಕ್ಷ ಮತ್ತು ಗಣಪ್ರಧಾನದ ಮಹಾದೇವ. ಈ ಏಕಾದಶ ರುದ್ರರಿಗೆ ಒಬ್ಬೊಬ್ಬರಿಗೂ ಅನೇಕ ಹೆಸರುಗಳಿದೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಮನಸ್ಸನ್ನು ನಿಯಂತ್ರಿಸುವಂಥ ರುದ್ರ ಮಹಾದೇವ ಅಥವಾ ಶಿವ, ಆತನಿಗೆ ಶಂಕರ ಅಂತ ಹೆಸರು ಕೂಡ ಇದೆ. ರುದ್ರ ಅಂತಂದರೆ ರೋದಯಿತಿ ಇತಿ ರುದ್ರ ಅಂತ ಹೇಳ್ತಾರೆ, ದುಃಖವನ್ನು ಕೊಡುವವನು ಎನ್ನುವಂಥ ಒಂದು ಅರ್ಥ. ಭಗವಂತ ದುಃಖ ಕೊಡುವುದು ಯಾರಿಗೆ? ಕೇವಲ ದುಷ್ಟರಿಗೆ. ಇನ್ನೊಂದು ಅರ್ಥದಲ್ಲಿ ನೋಡಿದ್ರೆ ರುಜಂ ದ್ರಾವಯತಿ ಇತಿ ರುದ್ರ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿರುವಂಥ ರೋಗವನ್ನು ಪರಿಹಾರ ಮಾಡಿ ಸುಖ ಕೊಡುವವನು ಅಂತ ಅರ್ಥ. ಮೂಲತಃ ರೋಗ ಅಂತಂಬುದು ಏನಂದರೆ ಮಾನಸಿಕ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ದೃಢವಾಗಿದ್ದರೆ ಕಾಯಿಲೆ ಬರೋದೇ ಇಲ್ಲ ನಮಗೆ. ಒಂದು ವೇಳೆ ಕಾಯಿಲೆ ಬಂದರೆ ಅದನ್ನು ಎದುರಿಸುತ್ತೀನಿ ಅಂತ ಹೇಳುವಂಥ ಒಂದು ದೃಢವಾದಂಥ ಮನಸ್ಸು ಇದ್ದರೆ ಮನಸ್ಸೇ ರೋಗವನ್ನು ಗುಣಪಡಿಸುತ್ತೆ. ಇದನ್ನೇ ನಾವು ಇವತ್ತಿನ ಟೆಕ್ನಾಲಜಿಯರಲ್ಲಿ ಪ್ಲಾಸಿಬೋ ಎಫೆಕ್ಟ್ ಅಂತೀವಿ, ಪಾಸಿಟಿವ್ ಪ್ಲಾಸಿಬೋ ಎಫೆಕ್ಟ್. ಈ ರೋಗ ನಾನು ಏನನ್ನೂ ಮಾಡೋದಿಲ್ಲ, ಇದು ತುಂಬ ಸಣ್ಣದು ಅಂತ ಅಂದುಕೊಂಡ್ರೆ ಮನಸ್ಸು ಅದನ್ನು ಗ್ರಹಣ ಮಾಡಿ ಆಕ್ಸೆಪ್ಟ್ ಮಾಡಿದರೆ ರೋಗ ಬೇಗ ಕಡಿಮೆ ಆಗ್ತದೆ. ಇಲ್ಲ, ನನಗೆ ಕೆಮ್ಮು ಬಂದರೆ ಹೋಗಲ್ಲ, ನನಗೆ ನೆಗಡಿ ಬಂದರೆ ಹೋಗಲ್ಲ ಅಂತ ಅಂದುಕೊಳ್ತಾ ಇದ್ದರೆ ಮನಸ್ಸು ಆಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಆಗ್ತದೆ. ಆವಾಗ ಮತ್ತಿಷ್ಟು ಎಲಾಂಗೇಟ್ ಆಗ್ತದೆ. ಮಹಾಭಾರತ, ಇದು ಭಗವದ್ಗೀತೆ ಪ್ರಾರಂಭದಲ್ಲಿ ಕೂಡ ಅರ್ಜುನನಿಗೆ ದುಃಖ ಆದದ್ದು ನನ್ನ ಕೈಲಿ ನನ್ನ ಮೈಯೆಲ್ಲ ಬೆವರ್ತಾ ಇದೆ, ನನ್ನ ಕೈಲಿ ನಿಂದಿರಲಿಕ್ಕೆ ಆಗ್ತಾ ಇಲ್ಲ ಅಂತಂಬುದು ಸಡನ್ನೇ ಯಾಕೆ ಬಂತು? ಮನಸ್ಸು ಡಿಸ್ಟರ್ಬ್ ಆದ್ದರಿಂದ. ಅದೇ ಮನಸ್ಸು ತುಂಬ ಸಂತೋಷವಾದರೆ ಎದ್ದು ಓಡಾಡುವಂಥ ಸಂದರ್ಭಗಳು ಕೂಡ ನಾವು ಅನೇಕ ಕಾಣ್ತಾ ಇರ್ತೇವೆ. ಇಲ್ಲಿ ಶಂಕರ ಅಂತಂದರೆ ಸುಖವನ್ನು ಸಂತೋಷವನ್ನು ಕೊಡುವವನು ಅಂತ ಅರ್ಥ. ಆರೋಗ್ಯವಂತ ದೇಹವೇ ಜೀವನದಲ್ಲಿ ಬಹಳ ದೊಡ್ಡ ಸುಖ ಅಂತ ಹೇಳ್ತಾರೆ. ಯಾವುದೇ ಪುಣ್ಯಕರ್ಮ ಸಾಧನೆ ಮಾಡಬೇಕಾದ್ರೆ ಆರೋಗ್ಯವಂತ ದೇಹ ಬೇಕು. ರುದ್ರ ಶರೀರ ಪುರುಷ, ಈ ದೇಹ ನಿಂತು ನಡೆದಾಡಬೇಕಾದ್ರೆ ದೇಹದಲ್ಲಿ ಶರೀರ ಪುರುಷನಾದಂಥ ಶಿವಶಕ್ತಿ ಬೇಕು. ಅದೇ ಕಾರಣ ಶರೀರ ಮಾಧ್ಯಮ ಕಲ ಧರ್ಮ ಸಾಧನಂ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿ ಕೂತು ಮಾನಸಿಕವಾದಂಥ ತುಮುಲವನ್ನು ಹೋಗಲಾಡಿಸಿ
ಆರೋಗ್ಯವಂತ ಶರೀರ ಕೊಟ್ಟು ಆನಂದದ ಕೊಡುವ ರುದ್ರ ಹೇಳ್ತಾರೆ. ಋಗ್ವೇದದಲ್ಲಿ ಶಿವಸ್ತುತಿಯಲ್ಲಿ ಶಿವನನ್ನ ಬಿಷಕ್ತಮಾಂ ತ್ವಭಿಷಜಂ ಅಂತ ಹೇಳ್ತಾರೆ. ಅಂದರೆ ನೀನು ವೈದ್ಯರಿಗೆ ವೈದ್ಯ ಅಂತ ಅರ್ಥ. ಈ ಕಾರಣಕ್ಕಾಗಿ ಶಿವನನ್ನ ವೈದ್ಯನಾಥ ಅಂತ ಕೂಡ ಕರೀತಾರೆ. ರುದ್ರನನ್ನ ಮಹಾದೇವ ಅಂತ ಕರೆಯಲು ಅನೇಕ ಕಾರಣ ಇದೆ. ಇಲ್ಲಿ ದೇವ ಅಂತಂದರೆ ಇಂದ್ರಿಯ ಅಂತ ಅರ್ಥ. ದೇವತೀತಿ ದೇವಂ ಇಂದ್ರಿಯಂ ಅಂತ. ಶಿವ ಇಂದ್ರಿಯಾಭಿಮಾನ ದೇವತೆಗಳಲ್ಲಿ ಎಲ್ಲರಿಗಿಂತ ದೊಡ್ಡವನು. ಭಗವಂತ ಶಂಕರನಾಮನಾಗಿ ಶಿವನಲ್ಲಿ ನಿಂತಿದ್ದಾನೆ. ನಮ್ಮನ್ನು ಭಗವಂತನ ಉಪಾಸನೆಯ ದಾರಿಯಲ್ಲಿ ಕರೆದೊಯ್ದು ಭಗವತ್ ಸಾಕ್ಷಾತ್ಕಾರಕ್ಕೆ ಮನಸ್ಸನ್ನು ಅಣಿ ಮಾಡುವವರೇ ರುದ್ರದೇವರು ಅಂತ ಹೇಳ್ತಾರೆ. ಆದ್ದರಿಂದ ಇದು ಭಗವಂತನ ಬಹಳ ದೊಡ್ಡ ವಿಭೂತಿ. ಇಲ್ಲಿ ಬಂದಿರುವಂಥ ಭಗವಂತನ ವಿಭೂತಿ ನಾಮ ಶಂಕರ. ಶಮ್ ಅಂತಂದರೆ ಸುಖ ಅಂತ ಅರ್ಥ. ನಮಗೆ ಮೋಕ್ಷ ಅಂತ ಅಂಬೋ ಪದದಲ್ಲಿ ಉಪಶಮ ಅಂತ ಹೇಳ್ತೇವೆ, ಅಲ್ಲಿ ಕೂಡ ಶಮ್ ಅಂದರೆ ಸುಖ ಅಂತ ಅರ್ಥ. ಕರ ಅಂತಂದರೆ ಕರುಣಿಸುವವನು, ಸ್ವಯಂ ಆನಂದ ಸ್ವರೂಪನಾಗಿದ್ದು ದುಃಖಮಯವಾದಂಥ ಸಂಸಾರವನ್ನು ಖಂಡಿಸಿ ನಮಗೆ ಮುಕ್ತಿ ಕೊಡುವವನು ಭಗವಂತ ಶಂಕರ. ನಮ್ಮ ಅಂತರಂಗದ ಸಂಪತ್ತಿನ ಅಭಿಮಾನಿಯಾದಂಥ ಶಿವನ ಬಗ್ಗೆ ಹೇಳಿದಂಥ ಕೃಷ್ಣ ಮುಂದೆ ನಮಗೆ ಬಾಹ್ಯ ವಿತ್ತವನ್ನು ಕೊಡುವವನು ಕುಬೇರನಲ್ಲಿ ತನ್ನ ವಿಭೂತಿಯನ್ನು ಹೇಳ್ತಾನೆ. ನಮ್ಮ ದೇಹದ ಅಭಿಮಾನಿ ಮತ್ತು ಬಾಹ್ಯ ವಿತ್ತದ ಅಭಿಮಾನಿ ಕುಬೇರ. ಆತನ ಆಡಳಿತದಲ್ಲಿರುವವರು ಯಕ್ಷರು ಮತ್ತು ರಾಕ್ಷಸರು. ಯಕ್ಷರು ಅಂತಂದರೆ ಏನು? ನರಮಾಂಸವನ್ನು ನಿರ್ದಯವಾಗಿ ಭಕ್ಷಣೆ ಮಾಡುವರು ಅಂತ ಅರ್ಥ. ರಾಕ್ಷಸರು ಅಂತಂದರೆ ಯಕ್ಷರಿಗಿಂತ ಸ್ವಲ್ಪ ಉತ್ತಮ, ಆದರೆ ಇವರು ಕೂಡ ಕ್ರೂರಿಗಳೇ. ಇವರಿಂದ ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗತ್ತೆ. ಇಲ್ಲಿ ಬಂದಿರುವಂಥ ಭಗವಂತನ ವಿಭೂತಿ ನಾಮ ವಿತ್ತೇಶಃ. ವಿತ್ತ ಅಂತಂದರೆ ಸಿರಿ, ಈಶ ಅಂತಂದರೆ ಒಡೆಯ. ಭಗವಂತ ವಿತ್ತೇಶ ಎನಿಸಿ ಕುಬೇರನಲ್ಲಿದ್ದು ಅವನಿಗೆ ಯಕ್ಷರಾಕ್ಷಸರ ಒಡೆತನವನ್ನು ಕೊಟ್ಟು ಮತ್ತು ಆತನನ್ನು ಬಾಹ್ಯ ಸಂಪತ್ತಿನ ಒಡೆಯನಾಗಿ ಮಾಡಿದ. ಇದು ಕುಬೇರನಲ್ಲಿರುವಂಥ ಭಗವಂತನ ವಿಶೇಷವಾದಂಥ ವಿಭೂತಿ. ವೇದಗಳಲ್ಲಿ ಬರುವಂಥ ದೇವತಾಗಣವನ್ನು ಪರಿಗಣನೆ ಮಾಡುವಾಗ ಆದಿತ್ಯ, ವಸು, ರುದ್ರಗಣಗಳು 3 ಜೊತೆಯಾಗೇ ಬರ್ತವೆ. ವಸು, ರುದ್ರ, ಆದಿತ್ಯ ಅಂತ ಹೇಳ್ತಾರೆ. ಇವರು 3 ಹೊತ್ತಿನ ಸಮಯದಲ್ಲಿ ಭಗವಂತನ ಆಹುತಿ ಕೊಡುವುದು ಕೂಡ ಈ ದೇವತಾಗಣದಲ್ಲಿರುವಂಥ ಭಗವಂತನಿಗೆ. ಅಷ್ಟವಸುಗಳಲ್ಲಿರ್ತಕ್ಕಂಥ ಭಗವಂತನಿಗೆ ಪ್ರಾತಃ ಕಾಲದಲ್ಲಿ ಅಷ್ಟಾಕ್ಷರ ಮಂತ್ರ, ಗಾಯತ್ರಿ ಮಂತ್ರ ಮೂಲಕ ಆಹುತಿ ಕೊಡ್ತಾರೆ. ಮಧ್ಯಾಹ್ನ ಸವನ ಏಕಾದಶ ರುದ್ರರಿಗೆ ಸಂಬಂಧಪಟ್ಟದ್ದು. ಇದಕ್ಕಾಗಿ ಇಲ್ಲಿ 11 ಅಕ್ಷರದಂಥ ತ್ರಿಷ್ಟುಪ್ ಛಂದಸ್ಸಿರುವಂಥದ್ದನ್ನು ಮಂತ್ರವನ್ನು ಬಳಸ್ತಾರೆ. ಸಂಜೆ ಸವನ ದ್ವಾದಶಾದಿತ್ಯರಿಗೆ ಸಂಬಂಧಪಟ್ಟದ್ದು, ಅದಕ್ಕಾಗಿ ಅಲ್ಲಿ ದ್ವಾದಶಾಕ್ಷರದ ಜಗತಿಯನ್ನು ಬಳಸ್ತಾರೆ. ಕೃಷ್ಣ ಆದಿತ್ಯ ಮತ್ತು ರುದ್ರರ ಬಗ್ಗೆ ಹೇಳ್ದ. ಈಗ ಇಲ್ಲಿ ವಸುಗಳಿಗೆ ಬಗ್ಗೆ ಹೇಳ್ತಾನೆ. ವಸುಗಳಲ್ಲಿ ಅಗ್ನಿ ನಾನು ಅಂತ. ವಸುಗಳು 8 ಮಂದಿ ನಮಗೆ ಗೊತ್ತಿದೆ. ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು ಮತ್ತು ವಿಭಾವಸು ಅಂತ. ಇವರಿಗೆ ಇನ್ನೂ ಅನೇಕ ಹೆಸರುಗಳಿದೆ. ಇವರಲ್ಲಿ 5ನೇಯವನಾದಂಥ ಅಗ್ನಿಗೆ ವೈಶ್ವಾನರ, ವಹ್ನಿ, ಜಾತವೇದ, ಹುತಾಶನ, ಪಾವಕ, ಅನಲ, ದಹನ ಇತ್ಯಾದಿ ಹೆಸರುಗಳಿದೆ. ಈ ಭೂಮಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡುವಂಥ ಶ್ರೇಷ್ಠವಾದಂಥ ಪ್ರತೀಕ ಯಾವುದು ಅಂದರೆ ಅಗ್ನಿ. ಇಡೀ ಜಗತ್ತನ್ನು ಪಾವನಗೊಳಿಸುವಂಥ ಶಕ್ತಿಯಾದ ಭಗವಂತ ಅಗ್ನಿಯಲ್ಲಿ ಪಾವಕ ನಾಮಕನಾಗಿ ಕೂತು ಆತನಿಗೆ ಈ ಶ್ರೇಷ್ಠವಾದಂಥ ಸ್ಥಾನವನ್ನು ಕೊಟ್ಟಿದ್ದಾನೆ. ಭಗವಂತ ಭಾಗವತದಲ್ಲಿ ಒಂದು ಘಟ್ಟ ಬಂದಾಗ ನಾನು ಸೂರ್ಯನಲ್ಲಿದ್ದೇನೆ, ಅಗ್ನಿಯಲ್ಲಿದ್ದೇನೆ, ಗೋವಿನಲ್ಲಿದ್ದೇನೆ, ಬ್ರಾಹ್ಮಣನಲ್ಲಿದ್ದೇನೆ ಅಂತ ಹೇಳ್ತಾರೆ. ಸೊ ಅಗ್ನಿ ಅಂತಂಬುದು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದಂಥ ಒಂದು ಪ್ರತೀಕ. ಅಗ್ನಿಯಲ್ಲಿ ಏನೇ ಹಾಕಿದರೂ ಕೂಡ ಅದು ಮಲವನ್ನು ಹಾಕಿದರೂ ಕೂಡ ನಿರ್ಮಲವನ್ನು ಮಾಡಿ ಶ್ರೇಷ್ಠತೆಯನ್ನು ಮಾಡುತ್ತದೆ. ನಾವು ಏನಾದರೂ ಭಗವಂತನಿಗೆ ಕೊಡಿಸ್ಬೇಕು, ತಿನ್ನಿಸಬೇಕು ಅಂತಂದರೆ ಆ ಇರುವಂಥ ಏಕಮಾತ್ರ ಸಾಧನ ಅಗ್ನಿ ಮಾತ್ರವೇ. ಬೇರೆ ಯಾವುದಾದ್ರೂ ದೇವರ ಪ್ರತೀಕ ಮುಂದೆ ಆಗಲಿ, ವಿಗ್ರಹದ ಮುಂದೆ ಆಗಲಿ, ನೀವೇನಾದರೂ ಹಣ್ಣಾಗಲಿ, ಹಂಪಲಾಗಲಿ ಇಡಿ, ಅಲ್ಲಿ ಇರುತ್ತೆ,
ಭಗವಂತ ಸ್ವೀಕರಿಸಿದ್ದಾನೆ ಅಂತಂಬೋ ಭಾವನೆಯಿಂದ ನಾವು ಅದನ್ನು ಮತ್ತೆ ಸ್ವೀಕಾರ ಮಾಡ್ತೇವೆ. ಆದರೆ ನಾವು ಭಗವಂತನೇ ಕೊಟ್ಟರೆ ನಿಜವಾಗಿ ತಿನ್ನುವಂಥ ಪ್ರತೀಕ ಯಾವುದಂತಂದರೆ ಅಗ್ನಿಗೆ ಕೊಟ್ಟರೆ ಏನಾಗುತ್ತೆ, ಮತ್ತೆ ನಾವು ತಿನ್ನಲಿಕ್ಕೆ ಏನಿರಲ್ಲ. ನೋಡಿ, ನಾವು ಹವಿಸನ್ನು, ತುಪ್ಪ, ಚೆರು ಇದನ್ನೆಲ್ಲ ಕೂಡ ಅಗ್ನಿಗೆ ಆಹುತಿ ಭಗವಂತನಿಗೆ ತಿನ್ನಿಸಬೇಕು ಅಂತಂಬೋ ಇದರಿಂದ ಋಷಿಮುನಿಗಳೆಲ್ಲ ಕೂಡ ಅಗ್ನಿಗೆ ಆಹುತಿಯನ್ನು ಮಾಡ್ತಿದ್ರು. ಮನುಷ್ಯ ಕೊಟ್ಟಿದ್ದನ್ನು ತಿನ್ನುವಂಥ ಏಕಮಾತ್ರ ಸಾಧನ ಅಗ್ನಿ ಮಾತ್ರವೇ ಅಂತ ಹೇಳ್ತಾರೆ. ಅದಕ್ಕೆ ತುಂಬ ಶ್ರೇಷ್ಠ ಅಗ್ನಿ ಅಂತ ಅನೇಕ ಕಡೆ ಬರುತ್ತೆ. ಅಗ್ನಿಯ ಸಂಪರ್ಕಕ್ಕೆ ಬರುವಂಥ ವಸ್ತು ಪಾವನವಾಗುತ್ತೆ ಅಂತ ಹೇಳ್ತಾರೆ. ಅಗ್ನಿಯಲ್ಲಿದ್ದು ಅಗ್ನಿಗೆ ಇಂತಹ ತೇಜಸ್ಸನ್ನು ಕೊಟ್ಟಂಥ ಭಗವಂತ ಜಗತ್ತನ್ನು ಪಾವನಗೊಳಿಸುವಂಥ ಪಾವಕಃ, ಎಲ್ಲರನ್ನೂ ಪಾವನಗೊಳಿಸುವಂಥ ಭಗವಂತ ದೇವತೆಗಳಿಗೂ ಕೂಡ ರಕ್ಷಕನಾಗಿ ನಿಂತಿದ್ದಾನೆ. ಮತ್ತು ಕೃಷ್ಣ ಭೂಮಿಯಲ್ಲಿ ಸಂಪತ್ತಿನ ನೆಲೆಯಾದಂಥ ಮೇರು ಪರ್ವತದಲ್ಲಿ ತನ್ನ ವಿಭೂತಿಯನ್ನು ವಿವರಿಸ್ತಾನೆ. ಮೇರು ಪರ್ವತವನ್ನು ಹೇಮಾದ್ರಿ, ಚಿನ್ನದ ಬೆಟ್ಟ ಅಂತ ಕರೀತಾರೆ. ಅದು ವಸುಗಳ ನೆಲ. ಕೃಷ್ಣ ಹೇಳ್ತಾನೆ, ಬೆಟ್ಟಗಳಲ್ಲಿ ಮೇರು ನಾನು. ಹಿಮಾಲಯದಲ್ಲಿ ಇರುವಂಥ ಪರ್ವತ ಶ್ರೇಣಿಯಲ್ಲಿರುವಂಥ ಮನುಷ್ಯ ಮಾತ್ರಕ್ಕೆ ಗೊತ್ತಿರುವಂಥ ಸಂಪತ್ತಿನ ಬಗ್ಗೆ ಅವರ ಹೆಸರು ಸ್ವಾಮಿ ರಾಮನ್ ಅವರು ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಎನ್ನುವಂಥ ಒಂದು ಪುಸ್ತಕದಲ್ಲಿ ಅವರ ಅನುಭವವನ್ನೇ ಹೇಳ್ಕೊಡಿದೆ. ಇದು ಇಂಟರ್ನೆಟ್ಲಿ ಸಿಗ್ಬೋದು, PDF ಫಾರ್ಮ್ಯಾಟ್ ಬೇಕಾದ್ರೆ ನೋಡ್ಬೋದು. ಯುದ್ಧದಲ್ಲಿ ಪೂರ್ಣ ಸಂಪತ್ತು ನಾಶ ಆದಾಗ ಧರ್ಮರಾಯ ಬೆಟ್ಟಗಳ ಸಾಲಿನಲ್ಲಿ ಹುದುಗಿಟ್ಟಂಥ ಸಂಪತ್ತಿನ ತರಿಸಿ ಯಜ್ಞ ಮಾಡಿದ ಅಂತ ಮಹಾಭಾರತದಲ್ಲಿ ಹೇಳುತ್ತೆ. ಈ ವಿಚಾರ ಹಿಮಾಲಯದಲ್ಲಿ ತಪಸ್ಸು ಮಾಡುವಂಥ ಕೆಲವು ಯೋಗಿಗಳಿಗೂ ಗೊತ್ತಿದೆ. ಇಂಥ ಸಂಪತ್ತಿನ ನೆಲೆಯೇ ಮೇರು ಪರ್ವತ. ಇಲ್ಲಿ ಬಂದಿರುವಂಥ ಭಗವಂತನ ವಿಭೂತಿ ನಾಮ ಮೇರುಹು, ಮಾ ಪ್ಲಸ್ ಈರು ಮೇರು ಅಂತ ಹೇಳ್ತಾರೆ. ಸಮಸ್ತ ಚೈತನ್ಯದಲ್ಲಿ ಸರ್ವಶ್ರೇಷ್ಠದಂಥ ತಾಯಿ ಮಹಾಲಕ್ಷ್ಮಿಗೂ ಕೂಡ ಪ್ರೇರಕನಾಗಿ ನಿಂತಿರುವಂಥ ಭಗವಂತ ಮೇರುಹು. ಇಂತಹ ಭಗವಂತನಿಗೆ ಇನ್ನೊಬ್ಬ ಪ್ರೇರಕನಿಲ್ಲ. ಆದ್ದರಿಂದನೇ ಮೇರುಹು ಭಗವಂತನ ಅನ್ವರ್ಥನಾಮ ಅಂತ ಹೇಳ್ತಾರೆ. ಮತ್ತೊಂದು ಶ್ಲೋಕ, ಪುರೋದಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಂ ಅಹಂ ಸ್ಕಂದಃ ಸರಾನಾಂ ಸರಸಾಂ ಅಸ್ಮಿ ಸಾಗರಃ ಅಂತ ಹೇಳ್ತಾರೆ. ನಾವು ಪೂಜಿಸುವಂಥ ಭಗವಂತನ ಪ್ರತೀಕವನ್ನು ಹೇಳಿದ ಮೇಲೆ ಎಲ್ಲದಕ್ಕೂ ಮುಖ್ಯವಾಗಿರುವಂಥ ಬೇಕಾಗಿರುವಂಥ ಪುರೋಹಿತರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಕೃಷ್ಣ ಹೇಳ್ತಾನೆ, ಪುರೋಹಿತರಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಅರ್ಥ. ಋಗ್ವೇದದ ಪ್ರಕಾರ ಅದರಲ್ಲಿ ಪ್ರಥಮ ಸೂಕ್ತದಲ್ಲೇ ಬರುತ್ತೆ, ಅಗ್ನಿಮೇಳೆ ಪುರೋಹಿತ ಯಜ್ಞಸ್ಯ ದೇವ ಋತ್ವಿಜಂ ಹೋತಾರಂ ದತ್ತದಾಧಾಮಂ. ಇಲ್ಲಿ ಹೋತಾರಂ, ಇಲ್ಲಿ ಹೇಳುವಂಥ ಹೋತ ಅಂತೇನಿದೆ ಇದು ಋಗ್ವೇದದ ಪುರೋಹಿತ ಅಂತ ಹೆಸರು. ಹಿಂದೆ ಒಂದು ಯಾಗ ಮಾಡುವಾಗ ಅಲ್ಲಿ 16 ಮಂದಿ ಪುರೋಹಿತರು ಇರ್ತಿದ್ರು. ಹಿಂದೆ ಯಾರೋ ಪ್ರಶ್ನೆ ಕೂಡ ಕೇಳಿದ್ರು ಇದ್ರ ಬಗ್ಗೆ, ಒಂದು ಹೋಮ ಆಗಬೇಕಾದ್ರೆ ಎಷ್ಟು ಜನ ಇರಬೇಕು. ಇಲ್ಲಿ ಬರುತ್ತೆ 16 ಮಂದಿ ಪುರೋಹಿತರು ಇರ್ತಿದ್ರು. ಋಗ್ವೇದಕ್ಕೆ ಹೋತ ಪ್ರಧಾನ ಮತ್ತು ಆತನಿಗೆ 3 ಮಂದಿ ಸಹಾಯಕರು ಇರ್ತಿದ್ರು. ಮೈತ್ರಾವರ್ಣ, ಅಚ್ಚಾವಾಕ, ಗ್ರಾಮಸ್ಥತು ಅಂತ 3 ಜನ ಪುರೋಹಿತರು. ಸೊ ಏನಾಯಿತು, 4. ಯಜುರ್ವೇದಕ್ಕೆ ಅಧ್ವರ್ಯು ಪ್ರಧಾನ ಮತ್ತು ಆತನಿಗೆ 3 ಮಂದಿ ಪ್ರತಿಪಸ್ತುತ, ನೇಷ್ಠ, ಉನ್ನೇತ ಇವರು ಸಹಾಯಕರಾಗಿದ್ದರು. ಸಾಮವೇದಕ್ಕೆ ಉದ್ಘಾತ ಪ್ರಧಾನ ಮತ್ತು ಆತನಿಗೆ 3 ಜನ ಸಹಾಯಕರು, ಪ್ರಸ್ತುತ, ಪ್ರತಿಹರ್ತ, ಸುಬ್ರಹ್ಮಣ್ಯ ಸಹಾಯಕ. ಈ ಎಲ್ಲ ಮೇಲ್ವಿಚಾರಕರಾಗಿ ಯಜುರ್ವೇದದಲ್ಲಿ ಯಾವುದೇ ಲೋಪದೋಷ ಬರದಂತೆ ನೋಡಿಕೊಳ್ಳುವಂಥ ಸರ್ವವೇದ ಪಾರಂಗತನಾದಂಥ ಪ್ರಧಾನ ಪುರೋಹಿತರು ಇರ್ತಿದ್ರು ಎಲ್ಲ ವೇದಗಳಿಗೂ. ಅವರಿಗೆ ಬ್ರಹ್ಮ ಅಂತ ಹೆಸರು. ಇವರಿಗೂ ಕೂಡ 3 ಮಂದಿ ಸಹಾಯಕರು, ಬ್ರಾಹ್ಮಣ, ಇಚ್ಛನ್ಸಿ, ಅಗ್ನಿದ್ರ, ಹೋತ ಅಂತ ಇವರು ಸಹಾಯಕರು. ಹೀಗೆ ಭಗವಂತನ ವಿಶೇಷ ಸನ್ನಿಧಾನವಿರುವಂಥ 16 ಮಂದಿ ಪುರೋಹಿತರು ಸೇರಿ ಯಜ್ಞ ನೆರವೇರಿಸ್ತಿದ್ರು. ಸೊ ಪುರೋಹಿತರ ಸ್ಥಾನ ಸಮಾಜದಲ್ಲಿ ಅತ್ಯಂತ ಹಿರಿದಾದದ್ದು.
ಆದರೆ ಇವತ್ತು ಅದರ ಮೀನಿಂಗ್ ಬದಲಾಗಿದೆ. ಇತ್ತು ನಾನು ಪುರೋಹಿತರು ಅಂತಂಬೋದು ನಾವು ಬಳಸುವಂಥ ಪ್ರಕ್ರಿಯೆ ಬೇರೆ. ಅಂದರೆ ಅವರ ಹಾಗೆ ಆಗಲಿಕ್ಕೆ ಕಾರಣ ಪರೋಕ್ಷವಾಗಿ ನಾವೇ. ಪಾಪ ಅವರಲ್ಲಿ ಏನು ದೋಷ, ಯಾಕೆಂದರೆ ಸಂಸಾರ ನಡೆಯದೇ ಇದ್ದಾಗ ಕಟ್ಟುಪಾಡಿಗೋಸ್ಕರ ಏನೊಂದು ಮಾಡಲೇಬೇಕಲ್ಲ. ಹಿಂದಿನಿಂದ ನಾವು ಬಹಳ ಸಂಪ್ರದಾಯಗಳನ್ನ ಬಿಟ್ಟಾಗಿದೆ. ಅವರಿಗೆ ಕೊಡಬೇಕಾದಂಥ ಗೌರವ, ಸಹಾಯ ಎಲ್ಲವೂ ನಾವು ನಿಲ್ಲಿಸಿದ್ದಾಗಿದೆ. ಆದ ಕಾರಣ ಬೇರೆ ಆಲ್ಟರ್ನೇಟ್ ಇಲ್ಲ ಪಾಪ. ಯಾಕೆಂದರೆ ಹಿಂದಿನಿಂದ ಬಂದಂಥ ಆ ಪೌರೋಹಿತರ ವೃತ್ತಿಯನ್ನು ತ್ಯಾಗ ಮಾಡಲಿಕ್ಕೆ ಆಗೋದಿಲ್ಲ. ಹೊಸದಾಗಿ ಮತ್ತೆ ಓದಿಕೊಂಡು ಎಲ್ಲರ ಥರ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಸಂಸಾರ ನಡೀಲೇಬೇಕು. ಹಾಗಾಗಿ ನಾನಾ ವೃತ್ತಿಗಳನ್ನು ಮಾಡಿಕೊಂಡು ಹೋಗುವಂಥ ಸಂಪ್ರದಾಯ ಬ್ರಾಹ್ಮಣರಲ್ಲಿ ಮಾತ್ರ ಅಲ್ಲ, ಪುರೋಹಿತರಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಎಲ್ಲರಲ್ಲೂ ಕೂಡ ಒಂದು ಧರ್ಮದ ಹಾದಿ ತಪ್ಪಿದೆ. ಅವರನ್ನು ಮಾತ್ರ ಪಾಪ ಯಾಕೆ ಅನ್ಬೇಕು. ಸೊ ಇಂದಿನ ಪುರೋಹಿತರು ಹಿಂದಿನಷ್ಟು ಸ್ಥಾನಮಾನ ಸಮಾಜದಲ್ಲಿ ಗಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇದೆ. ಪುರೋಹಿತರಂದ್ರೆ ಏನು? ಪೌರರಿಗೆ ಹಿತವನ್ನು ಬಯಸುವರು. ಪುರೋಹಿತರು ನಮಗೆ ಹಿತವಾದದ್ದನ್ನು ನಮ್ಮಿಂದ ಮೊದಲೇ ತಿಳಿದು ನಮ್ಮನ್ನು ತಿದ್ದಿ ಆ ದಾರಿಯಲ್ಲಿ ನಡೆಯುವಂತೆ ಮಾರ್ಗದರ್ಶನ ಮಾಡುವಂಥವರು. ನಮ್ಮ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಕ್ರಿಯೆಗಳನ್ನು ಮಾಡಿ ನಾವು ಅಭಿವೃದ್ಧಿ ಹೊಂದುವಂತೆ ಮುಂಜಾಗ್ರತೆ ಕೊಡುವಂಥ ಗುರುಸ್ಥಾನದಲ್ಲಿರುವವರು ಸಲಹೆಗಾರರು ಅಂತ ಹೇಳ್ತಾರೆ. ಇಡೀ ಸಮಾಜಕ್ಕೆ ಇವರ ಮಾರ್ಗದರ್ಶಕರು. ಪೌರೋಹಿತ್ಯ ಎಂಬುದು ಬಹಳ ಜವಾಬ್ದಾರಿಯ ಕೆಲಸ. ಭಾಗವತದಲ್ಲಿ ಅನೇಕ ಗಿಡ ಬರ್ತದೆ. ಹೇಳ್ತಾರೆ, ನಿಮಗೆ ಆದಷ್ಟು ಬೇಗ ಪುಣ್ಯವನ್ನು ಗಳಿಸಿ ಜನ್ಮರಾಹಿತ್ಯವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾದಂದರೆ ಅದಕ್ಕೂ ತುಂಬ ಪ್ರಥಮ ಸ್ಥಾನ ಯಾವುದು ಅಂತಂದರೆ ಪೌರೋಹಿತರು. ಪೌರೋಹಿತರಂದ್ರೆ ಕೇವಲ ಸತ್ಯನಾರಾಯಣ ವ್ರತಗಳನ್ನು ಹೋಮಗಳನ್ನು ಮಾಡೋರು ಅಂತ ಮಾತ್ರ ಅನ್ಕೋಬೇಡಿ. ಜ್ಯೋತಿಷ್ಯರು ಅವರೇ. ಹಿಂದಿನ ಪೌರೋಹಿತರಿಗೆ ಜ್ಯೋತಿಷ್ಯ, ಆಯುರ್ವೇದ, ವ್ರತಕಲ್ಪಾದಿಗಳನ್ನು ಮಾಡುವಂಥ ಎಲ್ಲ ಜನಗಳಿಗೆ ಇದು ಕಷ್ಟ ಅಂತಂದರೆ ಅವರೇ. ಇವತ್ತು ನಮಗೇನಿದೆ, ವ್ರತ ಮಾಡಲಿಕ್ಕೆ ಏನೋ ಮನೆಗೆ ಶ್ರಾದ್ದ ಸಂಕಲ್ಪಗಳು ಮಾಡಲಿಕ್ಕೆ ಮಾತ್ರ ಪೌರೋಹಿತರನ್ನು ಕಳಿಸ್ತಿದ್ವಿ. ಹಿಂದೆ ಎಲ್ಲದಕ್ಕೂ ಅವರೇ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಏನಾದಾದರೆ ಸಹಾಯ ಮಾಡೋರನ್ನ ಪೌರೋಹಿತರು ಅಂತಿದ್ದರು. ಅವರಿಗೆಲ್ಲ ಜ್ಯೋತಿಷ್ಯ, ಆಯುರ್ವೇದ, ಶಾಸ್ತ್ರದಲ್ಲಿ ಏನೇನಿದೆ, ಮಾನಸಿಕವಾದ ಏನಾದರೂ ದುಃಖ ಬಂದರೂ ಕೂಡ ಅವರೇ ಪರಿಹಾರ ಮಾಡ್ತಿದ್ರು. ಸೊ ಈ ರೀತಿ ಇತ್ತಂತ ತುಂಬ ದೊಡ್ಡ ಜವಾಬ್ದಾರಿ ಕೆಲಸ. ಅಂದರೆ ಇಷ್ಟು ದೊಡ್ಡ ಜವಾಬ್ದಾರಿ ಕೆಲಸ ಸಮಾಜವನ್ನು ನಡೆಸ್ತಾ ಇರೋದ್ರಿಂದ ನಿಮಗೆ ಸಮಾಜವನ್ನು ಹಿತವನ್ನು ಬಯಸಿ ಆದಷ್ಟು ಬೇಗ ಸಾರ್ಥಕ ಜೀವನವನ್ನು ಪಡ್ಕೊಳ್ಬೇಕಾದ್ರೂ ಪೌರೋಹಿತ್ಯನೇ. ಜನಗಳನ್ನೇ ಹಾದಿ ತಪ್ಪಿಸಿ ಬೇಕಾದಷ್ಟು ಸಂಪತ್ತನ್ನು ಪಡೆಯುವಂಥ ಒಂದು ಸೌಕರ್ಯ ಇರೋದು ಪೌರೋಹಿತರಿಗೆ. ಅದರಿಂದ ಆದಷ್ಟು ಬೇಗ, ಎಷ್ಟು ಬೇಗ ನಾವು ಮೋಕ್ಷವನ್ನ ಕಡೆ ಹೋಗ್ತೀವೋ ಅಷ್ಟು ಬೇಗ ನರಕದ ಕಡೆ ಹೋಗಬೇಕಾದ್ರೂ ಕೂಡ ಇದೇ ಉದ್ಯೋಗವೇ ಉಪಯೋಗ ಆಗುತ್ತೆ. ಆದಷ್ಟು ಬೇಗ ನರಕಕ್ಕೆ ಹೋಗಬೇಕಾ ಪೌರೋಹಿತರಾಗಿ ಅಂತ ಹೇಳ್ತಾರೆ. ಅಲ್ಲ, ಇದು ಯಾರನ್ನ ಇದು ಮಾಡಲ್ಲ, ಶಾಸ್ತ್ರದ ಮಾತಾಡು. ಅಂದರೆ ತುಂಬ ಜವಾಬ್ದಾರಿಯ ಕೆಲಸ, ಅಷ್ಟು ಸುಲಭದ ಕೆಲಸ ಅಲ್ಲ. ಯಾವುದೋ ಒಂದು ಹೋಮವನ್ನು ಮಾಡಿಸಿ ಅಂತ ಹೇಳಿ, ಯಾಕಂದರೆ ನಮಗೆ ನಡಿಬೇಕಲ್ಲ ನೀವು ಈ ಹೋಮ. ಯಾಕಂದರೆ ಜ್ಯೋತಿಷ್ಯರು ಭಾಳ ಜನ ಕೇಳುತ್ತಾರೆ. ಹಿಂದಿನ ವಿದ್ಯಾರ್ಥಿಗಳ ಕೇಳ್ತಿರ್ತಾರೆ ಜ್ಯೋತಿಷ್ಯದಲ್ಲಿ, ಕುಂಭ ವಿವಾಹ ಯಾಕೆ ಮಾಡಿಸ್ಬೇಕು, ಅರ್ಕ ವಿವಾಹ ಯಾಕೆ ಮಾಡಿಸ್ಬೇಕು, ಈ ಉಂಗುರ ಯಾಕೆ ಮಾಡ್ಕೋಬೇಕು, ಇಂಥ ಹೋಮ ಮಾಡಬೇಕಂತೆ 50,000 ಖರ್ಚಾಗತ್ತಂತೆ. ಅವಶ್ಯಕತೆ ಇಲ್ಲದರೂ ಕೂಡ ಅವರಿಗೆ ನಡಿಬೇಕು ಪಾಪ. ಅವರೇನೋ ಕಮಿಟ್ಮೆಂಟ್, ಏನೋ ಪಾಪ ಮನೆ ತೊಗೊಂಡಿರ್ತಾರೆ, EMI ಕಟ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಜನಗಳ ಮೇಲೆ ಬಿದ್ದರೆ ಏನು ಮಾಡೋಕ್ಕಾಗತ್ತೆ. ಇದ್ದಾರೆ ಚೆನ್ನ ಪರಿಪೂರ್ಣವಾಗಿ ಎಷ್ಟು ಬೇಕೋ ಅಷ್ಟೇ ಮಾಡಿಸಿ ಸಮಾಜವನ್ನು ಹಾದಿ ತಪ್ಪದೇ ಮಾಡುವಂಥ ಪೌರೋಹಿತರೂ ಇದ್ದಾರೆ. ಬಟ್ ಮೈನಾರಿಟೀಸ್, ತುಂಬ ಕಡಿಮೆ ಜನ ಇದ್ದಾರೆ. ಹಿಂದಿನ ಕಾಲದಲ್ಲಿ ಮನೆಗೇನಾದರೂ ಶ್ರಾದ್ದಾದಿಗಳಿದ್ರು ಪಾಪ ಅವರೇ ಬಂದು ನೆನಪು ಮಾಡ್ತಾರೆ, ನಿಮ್ಮ ಮನೆಗೆ ನಾಳೆ ಶ್ರಾದ್ದಪ್ಪ, ನಿಮ್ಮ ತಂದೆದು ನಿಮ್ಮ ತಾತಂದು, ನೀವು ಮಾಡಬೇಕಪ್ಪ, ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಿ, ಬಂದು ಮಾಡಿಸಿಕೊಡ್ತೇನೆ. ಆಗಿನ ಕಾಲ ಹಣಗಿನ ಕೂಡ ಕೇಳ್ತಿದ್ದಿಲ್ಲ ಪಾಪ, ಕೊಡಲಿಕ್ಕೆ ಕೂಡ ಇರ್ತಿದ್ದಿಲ್ಲ. ಅವ್ರ ಮನೆಗಿರುವಂಥ ಅಕ್ಕಿ ಬೇಳೆ ಏನೇನಿರುತ್ತೆ ದಾನಾದಿಗಳೆಲ್ಲ ಕೂಡ ಆವಾಗ ಬಂದಿದ್ದು. ಅವ್ರಿಗೆ ಬೇಕಾದ ಹಣ್ಣು ಹಂಪಲೆಗಳು, ಅಕ್ಕಿ, ಯಾಕೆಂದರೆ ಹಿಂದಿನ ಕಾಲ ಅದೇ ಕೊಡ್ತಿದ್ರು. ಯಾಕೆಂದರೆ ಹಣ ಇಲ್ಲ ಆಗಿನ ಕಾಲ, ಎಲ್ಲರಿಗೂ ಕಷ್ಟನೇ. ಇವತ್ತು ಹಣ ಕೂಡ ಕೊಡ್ತಾರೆ ಅದರ ಜೊತೆ. ಅದು ಮಿಗತಾ ಉಳಿದ ಸಾಮಗ್ರಿ ಎಲ್ಲ ಕೂಡ ಕಿಂಚಿತ್ ನಾಮ ಮಾತ್ರವಾಗಿಬಿಟ್ಟಿದೆ. ಕೇಳ್ತಾರೆ, ನಾವು ಏನಾದರೂ ಗ್ರಂಥಿಗೆ ಅಂಗಡಿಗೆ ಹೋದರೆ ಏನಾದರೂ ಬೇಕು ಅಂತಂದರೆ ನಿಮ್ಮ ಮನೆಗೆ ಬಳಸ್ಲಿಕ್ಕೋ ಪುರೋಹಿತರು ಕೊಡಲಿಕ್ಕೋ ಅಂತ ಕೇಳ್ತಾರೆ. ಆ ಸ್ಥಿತಿ ಬಂದಿದೆ ಅವತ್ತು.
ಸೊ ತುಂಬ ಜವಾಬ್ದಾರಿಯ ಕೆಲಸ. ಹಾಗಾಗಿ ಅದನ್ನು ಅದು ಯಾರಿಗೆ ಹೇಗೆ ಬಳಸಬೇಕು ಅಂತ ಅಂಬೋದು ಅವರವರ ವೈಯಕ್ತಿಕ. ಆದರೆ ಒಂದು ಅವಕಾಶ ಕೂಡ ಇದೆ. ಆದಷ್ಟು ಬೇಗ ಜನ್ಮರಾಹಿತ್ಯವನ್ನು ಮಾಡಿಕೊಂಡು ಸುಖ ಸಂತೋಷಗಳಿಂದ ನಾವು ಬಾಳಬೇಕಾದ್ರೂ ನಮಗೆ ಪೌರೋಹಿತ್ಯವೇ ಅದರಲ್ಲಿ ಇನ್ಕ್ಲೂಡೆಡ್. ಪೌರೋಹಿತ್ಯ ಮಾಡೋರು, ಜ್ಯೋತಿಷ್ಯರು, ಆಯುರ್ವೇದದರು ಎಲ್ಲ ಬರುತ್ತೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಹೆಚ್ಚು ಶ್ರಮೆ ಇಲ್ಲದೆ, ಏನೂ ಜಾಸ್ತಿ ಶ್ರಮೆ ಪಡದೆ, ಶರೀರಕ್ಕೊಂದು ಚೂರು ಶ್ರಮೆ ಆಗದೆ, ಇನ್ನೊಬ್ಬರನ್ನು ಮೋಸ ಮಾಡದೆ, ಏನೂ ವಂಚನೆ ಮಾಡೋ ಕೆಲಸ ಇಲ್ಲ. ಆದರೂ ಕೂಡ ತುಂಬ ಜಾಸ್ತಿ ಸಂಪತ್ತನ್ನು ಗಳಿಸಬೇಕಾದ್ರೆ ಇರಬೇಕಾದಂಥ 4 ವೃತ್ತಿಗಳನ್ನು ಬಗ್ಗೆ ಹೇಳ್ತಾರೆ ಶಾಸ್ತ್ರದಲ್ಲಿ. ಒಂದು ಪೌರೋಹಿತ್ಯ, 2ನೇದು ಜ್ಯೋತಿಷ, 3ನೇದು ವೈದ್ಯ, 4ನೇದು ಸಮಾಜಕ್ಕೆ ಹಿತ ಹೇಳೋದು ಅಂದರೆ ಪ್ರವಚನೆ, ಜನಗಳಿಗೆ ಭಗವಂತನ ಅವೇರ್ನೆಸ್ ಕೊಡೋದು. ಇದು ತುಂಬ 4 ಏನು ಅಂತಂದರೆ ಜಾಸ್ತಿ ಕಷ್ಟಪಡೋದು ಬೇಕಾಗಿಲ್ಲ. ಜಾಸ್ತಿ ಕಷ್ಟಪಡದೆ, ಸಮಾಜವನ್ನು ವಂಚನೆ ಮಾಡದೆ ಹೆಚ್ಚಿನ ಹಣವನ್ನು ಗಳಿಸಬಹುದು. ಇದರಲ್ಲಿ ಯಾವುದನ್ನು ಒಂದಿದ್ರೇ ಹೆಚ್ಚು ಹಣ ಗಳಿಸ್ಬೋದು. ಇನ್ನು 3-4 ಒಬ್ಬರಲ್ಲೇ ಇದ್ರೆ ಹೆಂಗಿರುತ್ತೆ? ಹಿಂದೆ ಪೌರೋಹಿತರಿಂದ ಈ 4 ಇರ್ತಿತ್ತು. ಪ್ರವಚನ ಹೇಳೋರು ಅವರೇ, ವೈದ್ಯರು ಅವರೇ, ಜ್ಯೋತಿಷಗಾರರು ಅವರೇ, ಮಾಡಿಸಿಕೊಳ್ಳೋ ಪುರೋಹಿತರು ಅವರೇ. ಅವರಲ್ಲಿ ಎಂಥ ಸಂಪತ್ತು ಇರ್ತಿತ್ತು! ಅಲ್ಲಿ ಜ್ಞಾನ ಸಂಪತ್ತು, ಪುಣ್ಯದ ಸಂಪತ್ತು, ಜ್ಞಾನ ಇದೆಲ್ಲ ಹೇಳ್ತಿದ್ರು. ಇವತ್ತು ಜ್ಞಾನ ಸಂಪತ್ತು ಹೋಯಿತು, ಪುಣ್ಯದ ಸಂಪತ್ತು ಹೋಯಿತು. ಈಗ ಹಣ ಸಂಪತ್ತು ಕೊಡುವುದು ಕೂಡ ಇದೆ. ನೀವು ಒಳ್ಳೆ ವೈದ್ಯರಾಗಿದ್ರೆ ಅಂದ್ಕೊಳ್ಳಿ, ಬೇಕಾದಷ್ಟು ಹಣ ಬರುತ್ತೆ. ಜ್ಯೋತಿಷ್ಯರಾಗಿದ್ದರೆ ಹೇಳೋದು ಬೇಕಾನೇ ಇಲ್ಲ, ಬೇಕಾದಷ್ಟು ಹಣ ಬರುತ್ತೆ. ಪೌರೋಹಿತರಿಗೆ ಬ್ಯುಸಿ, ಇಲ್ಲೊಂದು ಪ್ರೋಗ್ರಾಮ್ ಮಾಡಿಸೋ, ಅಲ್ಲೊಂದು ಪ್ರೋಗ್ರಾಮ್ ಮಾಡಿಸೋ, ದಿನಕ್ಕೆ 3-4 ಕಡೆ ಮಾಡಿಸ್ತಾರೆ. ಬೇಕಾದಷ್ಟು ಸಂಪತ್ತಿದೆ. ಅಂದರೆ ಅವ್ರು ಕೊಡುವಂಥ ಕಮಿಟ್ಮೆಂಟ್ಸನ್ನು ನೋಡಿಕೊಂಡು ಇಲ್ಲಿ ಬರುವಂಥ ಹಣವನ್ನು ನೋಡಿದ್ರೆ ಕಡಿಮೆ ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ಪಾಪ EMI ಕಟ್ಕೋಬೇಕು, ಎಲ್ಲ ಆಗಬೇಕು. ತಿಂಗಳಿಗೆ ₹1,00,000 ಕಮಿಟ್ಮೆಂಟ್ ಇತ್ತು ಅಂದ್ಕೊಳ್ಳಿ, ಇವ್ರಿಗೆ ಬರೋ ಸಂಪತ್ತು ನೋಡಿದ್ರೆ ಅಯ್ಯೋ ತುಂಬ ಕಡಿಮೆ ಅಂತ ಅನಿಸುತ್ತೆ. ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಅದೇ ಇದು ನಮಗೆ ಪ್ರವಚನ, ಶಾಸ್ತ್ರವನ್ನು ಓದಿ ಪ್ರವಚನ ಹೇಳೋರು ಕೂಡ ಒಳ್ಳೆಯದು ಡಿಮ್ಯಾಂಡ್ ಇದೆ. ಬಂದು ಹೋದ ಕಡೆ ಎಲ್ಲ ಕೂಡ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ದೇವರಿದ್ದಂಗೆ ನೋಡ್ತಾರೆ. ಯಾಕಂದರೆ ದೇವರ ಬ್ರಾಹ್ಮಣನಲ್ಲಿ, ದೇವರ ವಿಭೂತಿ ಬ್ರಾಹ್ಮಣನಲ್ಲಿದೆ. ಅದಕ್ಕಾರ ಭಗವಂತನ ಬಗ್ಗೆ ಯಾರನ್ನ ಹೇಳಿದ್ರೆ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಈ ರೀತಿ ತುಂಬ ಜವಾಬ್ದಾರಿ ಕೆಲಸ. ವಂಚನೆ ಮಾಡದೇ ಸಂಪಾದನೆ ಮಾಡಬಹುದು. ಆದರೆ ಇನ್ನಿಷ್ಟು ಆಶೆಗಳಿಗೆ ಒಳಗಾಗಿ ಮತ್ತಿಷ್ಟು ವಂಚನೆ ಶುರು ಮಾಡಿದ್ವು ಅಂತ ಅಂದ್ಕೊಳ್ಳಿ, ಆದಷ್ಟು ಬೇಗ ಎಲ್ಲರಿಗಿಂತಲೂ ನರಕಕ್ಕೆ ಹೋಗುವುದರಲ್ಲಿ ಫಸ್ಟ್ ಪರ್ಸನ್ ಇವನೇ ಆಗಿರ್ತಾರೆ. ಅದು ಕೂಡ ಶಾಸ್ತ್ರವೇ ಹೇಳುತ್ತೆ, ಕರ್ಮ ಸಿದ್ಧಾಂತ ಹಾಗೆ ಹೇಳುತ್ತೆ. ಇನ್ನು ನಿಮಗೆ ಅದರ ಬಗ್ಗೆ ಜಾಸ್ತಿ ಬೇಕಾದರೆ ಮಹಾಭಾರತ ಅನುಶಾಸನಿಕ ಪರ್ವ ದಾನ ಧರ್ಮ ವಿಭಾಗದಲ್ಲಿ ಇದರ ಬಗ್ಗೆ ತುಂಬ ಉಲ್ಲೇಖ ಇದೆ. ಆ ಥರ ಇದ್ದಾಗ ದುಃಖ ಬರುತ್ತೆ, ದುಃಖ ಜಾಸ್ತಿ ಆಗುತ್ತೆ, ಸುಖ ಇರೋದಿಲ್ಲ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ, ಪೌರೋಹಿತರು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ ಮನೆಯಲ್ಲಿ ಯಾವ ರೀತಿ ದುಃಖ ಇರುತ್ತೆ ಅಂತಂಬೋದು ಗೊತ್ತಿದೆ ನಮಗೆ. ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಉಳಿಯುವುದಿಲ್ಲ, ಪ್ಲಸ್ ದುಃಖವನ್ನು ಕೊಟ್ಟು ಹೋಗ್ತದೆ. ನಾನು ಅನೇಕ ಸಲ ಉಪಮಾನ ಹೇಳೋದೊಂದೇ. ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಒಂದು ಕಡೆ ಒಂದು ಬ್ಯಾಗಲ್ಲಿ ಸಾಕಷ್ಟು ಹಣ ಇರುತ್ತೆ. ಆ ಹಣವನ್ನು ನೋಡಿ ತುಂಬ ಸಂತೋಷ ಆಗಿಬಿಡುತ್ತದೆ. ಅಯ್ಯೋ, ನನಗೆ ಭಗವಂತ ಕೊಟ್ಟ. ಸರ್, ಅದನ್ನು ಹಿಡ್ಕೊಂಡು ಹೋಗ್ತಾ ಇದ್ರೆ ಇನ್ನೊಬ್ಬನ ಯಾರೋ ಒಬ್ರು ಬರ್ತಾನೆ, ಪೊಲೀಸ್ ಬಂದನೋ ಕಳ್ಳ ಬಂದನೋ, ನಮ್ಮನ್ನು ಹೊಡೆದು ಅದನ್ನು ಹಿಡ್ಕೊಂಡು ಹೋಗ್ತಾರೆ. ನಮಗೆ ಒಂದು ಗಂಟೆ ಹೊತ್ತು ಆ ಬ್ಯಾಗ್ ನಾವು ಇಟ್ಕೊಂಡಾಗ ಅನುಬಂಧ ಬೆಳೆದು, ಅಯ್ಯೋ ನನ್ನ ದುಡ್ಡು ಭಗವಂತ ನನಗೆ ಕೊಟ್ಟಿದ್ದು, ಅವನು ಹೆಂಗೆ ಹಿಡ್ಕೊಂಡು ಹೋಗ್ತಾನೆ? ಭಗವಂತ ಕೊಟ್ಟ, ಕಸ್ಕೊಂಡು ಹೋದ. ಕೊಟ್ಟಿದ್ದಾಗ ಸಂತೋಷ ಇರಬಾರ್ದು, ತೊಗೊಂಡೋಗಿದಾಗ ದುಃಖ ಇರಬಾರ್ದು. ಈ ಸ್ಥಿತಿ ಗಳಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಏನಾಗುತ್ತೆ, ಅನುಬಂಧ ಬೆಳೆದೋಗ್ತದೆ, ನಂದು ನಂದು ಅಂತ. ಆ ನಂದು ಅಂತಂಬೋದು ಯಾವಾಗ ಕಸ್ಕೊಂಡಾಗ ಏನಾಗುತ್ತೆ, ದುಃಖ ಜಾಸ್ತಿ ಆಗ್ತದೆ. ಈ ಪೌರೋಹಿತ, ಜ್ಯೋತಿಷ್ಯ ಇದರಲ್ಲಿ ಕೂಡ ಹಣ ಬೇಕಾದಷ್ಟು ಬರ್ತದೆ. ಆದರೆ ಭಗವಂತ ಅದನ್ನು ಕಸ್ಕೊಂಡಾಗ ಬೇರೆ ಬೇರೆ ಮಾರ್ಗದಲ್ಲಿ ದುಃಖ ಕೂಡ ಕಟ್ಟಿಟ್ಟ ಬುತ್ತಿ, ತುಂಬ ಕಷ್ಟವಾಗ್ತದೆ. ಹಾಗಾಗಿ ನಮಗೆ ಕಷ್ಟವನ್ನು ಆಕ್ಸೆಪ್ಟ್ ಮಾಡುವಂಥ ಮನಸ್ಸು ಬೆಳೆಸಿಕೊಂಡರೇನೆ ಹಣವನ್ನು ಆಕ್ಸೆಪ್ಟ್ ಮಾಡಬೇಕು. ಹಣ ಎಷ್ಟು ಬಂದರೂ ಪರವಾಗಿಲ್ಲ, ಆದರೆ ಅದು ಹೋದಾಗ ದುಃಖ ಪಡದೇ ಇರುವಂಥ ಮನಸ್ಥಿತಿಯನ್ನು ಗಳಿಸ್ಬೇಕು. ಆವಾಗ ಪೌರೋಹಿತರಿಗೆ ಏನೂ ಆಗೋದಿಲ್ಲ. ನಾನು ಪೌರೋಹಿತರು ಅಂತಂದರೆ ಈ 4 ಜನ ಅಂತ ಹೇಳ್ತಿದ್ದೇನೆ, ಇನ್ಕ್ಲೂಡೆಡ್ ಜ್ಯೋತಿಷ್ಯ, ವೈದ್ಯ, ಪ್ರವಚನ, ಕಾರ್ಯಕ್ರಮ ಮಾಡಿಸೋರು, ಇವರೆಲ್ಲ ಸೇರಿನೇ ಪೌರೋಹಿತನೇ ಅಂತದಾಗ್ತಾರೆ. ಸೊ ಬಂದರೂ ಭಗವಂತ ದುಡ್ಡು ಕೊಡ್ತಾನೆ, ಕೊಡೋದು ಹೇಗೆ, ಖರ್ಚು ಮಾಡಲಿಕ್ಕೆ. ಈ 2 ಬ್ಯಾಲೆನ್ಸ್ಡ್ ಮನಸ್ಸಿದ್ದಾಗ ಆ ಮನುಷ್ಯ ತುಂಬ ಸಂತೋಷವಾಗಿರ್ತಾನೆ. ಅಥವಾ ನಮಗೆಷ್ಟು ಬೇಕೋ ಅಷ್ಟೇ ಬಯಸಿದೆ ಅಂದ್ಕೊಳ್ಳಿ, ಅಷ್ಟೇ ಖರ್ಚಾಗ್ತದೆ.
ತೊಂದರೆ ಆಗೋದಿಲ್ಲ. ಸೊ ಹೀಗೆ ಸಮಾಜದಲ್ಲಿ ತುಂಬ ಜವಾಬ್ದಾರಿ ಕೆಲಸ. ಒಂದು ಧಾರ್ಮಿಕ ನಡೆಯಲ್ಲಿ ಸಂಶಯ ಬಂದಾಗ ಸಮಾಜಕ್ಕೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡುವಂಥ ಪುರೋಹಿತನ ಜವಾಬ್ದಾರಿ ಬಹಳ ದೊಡ್ಡದು. ಮಂತ್ರ ಹೇಳುವಾಗ ಯಾವುದಾದರೂ ಲೋಪವಾದರೆ, ತಪ್ಪು ಮಾಡಿದರೆ ಅದಕ್ಕೆ ಪುರೋಹಿತರೇ ಕಾರಣ ಆಗ್ತಾರೆ. ಇಂತಹ ಜವಾಬ್ದಾರಿಯಂಥ ಕೆಲಸ ಪೌರೋಹಿತ್ಯ. ಆದ್ದರಿಂದ ಭಗವಂತನ ವಿಶೇಷಣ ಸನ್ನಿಧಾನ ಅಲ್ಲಿದೆ. ಭೂಮಿಯ ಎಲ್ಲ ಪುರೋಹಿತರಿಗಿಂತಲೂ ದೊಡ್ಡ ಪುರೋಹಿತರು ಯಾರಂತಂದರೆ ಇಬ್ಬರಿದ್ದಾರೆ. ದೈತ್ಯ ಪುರೋಹಿತರಾದಂಥ ಶುಕ್ರಾಚಾರ್ಯರು ಮತ್ತು ದೇವತೆಗಳಿಗೆ ಪುರೋಹಿತರಾದಂಥ ಬೃಹಸ್ಪತಾಚಾರ್ಯರು. ಬೃಹಸ್ಪತಿ ದೇವಲೋಕದಲ್ಲಿ ದೇವತೆಗಳಿಗೆ ಮತ್ತು ದೇವೇಂದ್ರನಿಗೆ ಸಲಹೆಗಾರ. ದೇವತೆಗಳಿಗೆ ಪುರೋಹಿತರಾಗಿರುವಂಥ ಇವರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ. ದೇವತಾ ತಾರತಮ್ಯದಲ್ಲಿ ಹಿರಿಯನಾದಂಥ ಇಂದ್ರ ಬೃಹಸ್ಪತಾಚಾರ್ಯರಿಗೆ ನಮಸ್ಕರಿಸಿ ಅವರ ಮಾರ್ಗದರ್ಶನೆಯಂತೆ ನಡೆಯಲು ಅವರಲ್ಲಿರುವಂಥ ಭಗವಂತನ ಸನ್ನಿಧಾನವೇ ಕಾರಣ. ಹಿಂದೆ ಒಂದು ಸಲ ಇಂದ್ರ ಬೃಹಸ್ಪತಿಯನ್ನು ಅವಮಾನ ಮಾಡಿದ್ದಕ್ಕೆ ಆದಂಥ ಪರಿಣಾಮಗಳು ನಮಗೆಲ್ಲ ಭಾಗವತದಲ್ಲಿ ಹೇಳುತ್ತೆ. ಬೃಹಸ್ಪತಾಚಾರ್ಯರು ಬಿಟ್ಟು ಹೋಗ್ತಾರೆ. ಅವರಿಗೆ ಸಹಾಯ ಮಾಡುವಂಥ ಶಕ್ತಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡುವಂಥ ಗುರುಗಳಿಲ್ಲ. ಇಂದ್ರಲೋಕದ ಮೇಲೆ ರಾಕ್ಷಸರು ದಾಳಿ ಮಾಡ್ತಾರೆ. ಇವರ ಶಕ್ತಿ ಸರಿ ಹೋಗೋದಿಲ್ಲ ಅವರನ್ನು ಹೋರಾಡಲಿಕ್ಕೆ. ಆಮೇಲೆ ಬ್ರಹ್ಮದೇವರ ಒಂದು ಸಲಹದಿಂದ ವಿಶ್ವರೂಪಾಚಾರ್ಯರನ್ನು ಕರ್ಕೊಂಡೋಗಿ ಅವರನ್ನು ಗುರುಗಳಾಗಿ ಮಾಡಿ ಅವರ ಆಜ್ಞೆಯಂತ ನಡೀತಾರೆ. ಇಂದ್ರ ಆ ವಿಶ್ವರೂಪಾಚಾರ್ಯನನ್ನು ಕೂಡ ಕೊಂದು ಬಿಡ್ತಾನೆ. ಆವಾಗ ಮತ್ತೆ ರಾಕ್ಷಸರ ಬಲ ಜಾಸ್ತಿ ಆಗುತ್ತೆ, ಮತ್ತೆ ರಾಜ್ಯವನ್ನು ಕಳ್ಕೊತಾರೆ. ವಿಶ್ವರೂಪಾಚಾರ್ಯ ತಂದೆ ತ್ವಷ್ಟ ಅವರು ಇಂದ್ರನ ಮೇಲೆ ಸಿಟ್ಟಿಗೆದ್ದು ವೃತ್ರ ಅಂತ ಹೇಳಿ ಒಬ್ಬ ಮಗನನ್ನು ಸೃಷ್ಟಿ ಮಾಡಿ ಇಂದ್ರನ ಮೇಲೆ ಕಳಿಸ್ತಾರೆ. ಇದೆಲ್ಲ ನಮಗೆ ಭಾಗವತದಲ್ಲಿ ಬರುತ್ತೆ. ಒಬ್ಬ ಗುರುಗಳಿಗೆ ಅವಮಾನ ಮಾಡಿದರೆ ಯಾವ ರೀತಿ ಇರುತ್ತೆ ಅಂತಂಬೋದು ಕೂಡ ಇದರಲ್ಲಿ ಗೊತ್ತು. ಯಾಕಂದರೆ ಇಂದ್ರ ತಾರತಮ್ಯದಲ್ಲಿ ಬೃಹಸ್ಪತಿಗಿಂತ ದೊಡ್ಡವರು. ಆದರೂ ಕೂಡ ಗುರುಗಳ ಒಂದು ವಿಭೂತಿ, ಆ ಭಗವಂತನ ವಿಶೇಷ ಸನ್ನಿಧಾನ ಅದರಲ್ಲಿ ಇರೋದರಿಂದ ಗೌರವ ಕೊಟ್ಟು ನಮಸ್ಕಾರ ಮಾಡ್ತಾರೆ. ಇದು ಬರುತ್ತೆ. ಸೊ ಇಲ್ಲಿ ಇದನ್ನು ನೆನಪಿಸುವಂಥ ಕೃಷ್ಣ ದೇವೇಂದ್ರನ ಅವತಾರವಾದಂಥ ಅರ್ಜುನನನ್ನು ಇಲ್ಲಿ ಪಾರ್ಥ ಅಂತ ಸಂಬೋಧನೆ ಮಾಡ್ತಾನೆ. ಇನ್ನೊಂದು ಮುಖದಲ್ಲಿ ನೋಡಿದ್ರೆ ವೇದಗಳಲ್ಲಿ ಬೃಹಸ್ಪತಿ ಅಂತಂದರೆ ಪ್ರಾಣದೇವರು ಅಂತ ಹೇಳ್ತಾರೆ. ಜ್ಯೋತಿಷದಲ್ಲಿ ಗುರು ಅಂತ ಹೇಳ್ತೇವೆ. ಸರಸ್ವತಿ ಭಾರತೀಯರ ಪತಿ ಬೃಹಸ್ಪತಿಗಳು. ಇವರೇ ಬ್ರಹ್ಮವಾಯು ಅಂತ ಹೇಳ್ತಾರೆ. ಇವರ ಸಮಸ್ತ ದೇವತೆಗಳಿಗೂ ಪುರೋಹಿತರು. ಭಗವಂತ ಪ್ರಾಣದೇವರಲ್ಲಿ ಗಾನದ ಕಂಠಸಿರಿ ವಿಶೇಷ ವಿಭೂತಿಯನ್ನು ನೆಲೆಸಿದ್ದಾನೆ. ಇಲ್ಲಿ ಬಂದಿರುವಂಥ ಭಗವಂತನ ವಿಭೂತಿ ನಾಮ ಬೃಹಸ್ಪತಿ. ಬೃಹತ್ ಅಂತಂದರೆ ಹಿರಿಯತ್, ಪತಿ ಅಂತಂದರೆ ಒಡೆಯ. ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಒಡೆಯನಾದಂಥ ಪುರೋಹಿತರಿಗೂ ಪುರೋಹಿತ ಭಗವಂತ ಬೃಹಸ್ಪತಿ ಅಂತ ಹೇಳ್ತಾರೆ. ಅಧ್ಯಾತ್ಮ ಯೋಧರಾದಂಥ ಪುರೋಹಿತರ ಬಗ್ಗೆ ಹೇಳಿದಂಥ ಕೃಷ್ಣ ಈಗ ಯುದ್ಧದಲ್ಲಿ ವಿಜಯ ತಂದುಕೊಡುವಂಥ, ರಕ್ಷಣೆ ಮಾಡುವಂಥ ಯೋಧರಲ್ಲಿ ತನ್ನ ವಿಶೇಷವಾದಂಥ ವಿಭೂತಿಯನ್ನು ವಿವರಿಸ್ತಾನೆ ಕೃಷ್ಣ. ದೇವತೆಗಳು ಬೃಹಸ್ಪತಾಚಾರ್ಯರ ಮಾರ್ಗದರ್ಶನದಲ್ಲಿ ಸಂಪಾದಿಸಿದಂಥ ಸಂಪತ್ತನ್ನು ಅಸುರರು ಅಪಹರಿಸಿದಾಗ ಅವರ ವಿರುದ್ಧ ಹೋರಾಡಿ ಅದನ್ನು ಹಿಂದಕ್ಕೆ ತಂದುಕೊಟ್ಟವನು ಯಾರು ಅಂತಂದರೆ ಸ್ಕಂದಹ ಅಂತ ಹೇಳ್ತಾರೆ. ಭಗವಂತ ಸ್ಕಂದಹ ನಾಮಕನಾಗಿ ಸೇನಾನಿಯಲ್ಲಿ ನಿಂತು ನಡೆಸ್ತಾನೆ. ಸ್ಕಂದನಿಗೆ ಸೇನಾಧಿಪತಿಯಾಗಿ ತಾರಕಾಸುರನನ್ನು ಸಂಹಾರ ಮಾಡುವಂಥ ಶಕ್ತಿ ಕೊಟ್ಟಂಥವನು. ಅಂತರಂಗದ ಒಳಗೆ ಕುಳಿತ ಅಂತರ್ಯಾಮಿ ತತ್ವ ಭಗವಂತ ಅಂತ ಹೇಳ್ತಾರೆ. ಇಲ್ಲಿ ಬಂದಿರುವಂಥ ಭಗವಂತನ ವಿಭೂತಿ ನಾಮ ಸ್ಕಂದಹ. ಸ್ಕಂದಹ ಅಂತಂದರೆ ಇಡೀ ಜಗತ್ತನ್ನು ಸಂಹಾರ ಮಾಡುವಂಥ ಶಕ್ತಿ. ಅರಿಗಳ ಭೀರವನ್ನು ಹೀರಿ ಸ್ಕಂದ ಎನಿಸಿ ನಾನು ಸೇನಾಪತಿ ಸ್ಕಂದನಲ್ಲಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಸರಸಾಮಸ್ಮಿ ಸಾಗರ. ಭೂಮಿಯಲ್ಲಿ ಮೇಲಿನ ಅಪಾರ ಸಂಪತ್ತಿನ ತಾಣ ಮೇರು ಪರ್ವತ ಆದರೆ ರಸದಿಂದ ಸಹಿತವಾದಂಥ ಜಲಾಶಯಗಳಲ್ಲಿ ಬಹಳ ದೊಡ್ಡದಾಗಿರುವಂಥದ್ದು ಸಾಗರ. ಅದರಲ್ಲಿ ವಿಭೂತಿಯಾಗಿ ನಾನಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ಭೂಮಿಯಲ್ಲಿ ಯಾವ ಭಾಗದಲ್ಲಿ ನಾವು ಬಾವಿ ತೋಡಿದ್ರೂ ಕೂಡ ನಮಗೆ ಬರೋ ಸಿಹಿ ನೀರೇ.
ಆದರೆ ಅಪರಂಪರವಾದಂಥ ಸಾಗರದ ನೀರು ಉಪ್ಪಾಗಿರುತ್ತೆ. ಇದು ಯಾಕೆ ಅಂತ ನಮಗೆ ಇವತ್ತಿಗೂ ಗೊತ್ತಿಲ್ಲ. ರಷ್ಯಾದಲ್ಲಿ ಒಬ್ಬ ವಿಖ್ಯಾತ ಮನಃಶಾಸ್ತ್ರಜ್ಞ ಒಬ್ಬ ಇದ್ದಾನೆ. ಆತನ ಹೆಸರು ವಿಲಿಕೋಸ್ಕಿ ಅಂತ. ಆತ ಒಂದು ಪುಸ್ತಕ ಬರೆದಿದ್ದಾನೆ, ವರ್ಲ್ಡ್ಸ್ ಇನ್ ಕೊಲ್ಯೂಷನ್ ಅಂತ ಪುಸ್ತಕ. ಆತ ಹೇಳ್ತಾನೆ, ನಾವು ವಿಶ್ವದ ವಿಸ್ಮಯವೆಲ್ಲ ಭೇದಿಸಿದ ಭ್ರಮೆಯಲ್ಲಿದ್ದೇವೆ, ಆದರೆ ನಮಗೆ ಏನೂ ಗೊತ್ತಿಲ್ಲ. ಇಂದು ಸಮುದ್ರದ ನೀರು ಉಪ್ಪು ಯಾಕೆ, ಬಾವಿ ನೀರು ಸಿಹಿ ಯಾಕೆ ಎನ್ನುವುದು ನಮಗೆ ಇವತ್ತಿಗೂ ಗೊತ್ತಿಲ್ಲ. ಭಗವಂತ ಇತರ ಎಲ್ಲ ರಸವನ್ನು ಹಣ್ಣಿನಲ್ಲಿ ಇಟ್ಟಿದ್ದಾನೆ. ಷಡ್ ರುಚಿಗಳು ಅಂತ ಹೇಳ್ತಾರೆ, ಎಲ್ಲ ರುಚಿಗಳು. ಆದರೆ ರಸದ ರಸ, ಲವಣ ರಸ, ಉಪ್ಪನ್ನು ಮಾತ್ರ ಯಾವ ಹಣ್ಣಿನಲ್ಲೂ ಇಡದೆ ಸಮುದ್ರದಲ್ಲಿ ಇಟ್ಟಿದ್ದಾನೆ. ಈ ಸಮುದ್ರ ಒಂದು ವಿಸ್ಮಯ. ಭೂಮಿ ಮೇಲಿನಂಥ ಪ್ರಾಣಿ ವೈವಿಧ್ಯಕ್ಕಿಂತ ಹೆಚ್ಚು ವೈವಿಧ್ಯ ನಮಗೆ ಸಮುದ್ರದಲ್ಲೇ ಕಾಣುತ್ತೆ. ಭಗವಂತ ಸಮುದ್ರವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಸಾಗರಹ ಶಬ್ದವಾಚ್ಯನಾಗಿ ತುಂಬಿದ್ದಾನೆ. ಇಲ್ಲಿ ಬಂದಿರುವಂಥ ಭಗವಂತನ ವಿಭೂತಿ ನಾಮ ಸಾಗರಹ. ಸಾರ ಪ್ಲಸ್ ಗರ, ಸಾರವಾಗಿರುವುದನ್ನು ಸ್ವೀಕರಿಸುವಂಥ ಭಗವಂತ ಸಾರಹ. ಎಲ್ಲಕ್ಕಿಂತ ಮಹತ್ತಾದಂಥ ಸಾರ ಯಾವುದು? ಲವಣ. ಅದರಲ್ಲಿ ತುಂಬಿರುವಂಥ ಭಗವಂತ ಸಾಗರಹ. ಸಾರಂ ಗರತಿ ದದಾತೀತಿ ಸಾಗರಹ. ಜಗತ್ತಿಗೆ ಜೀವನದ ಸಾರ ಸರ್ವಸ್ವವನ್ನು ಕೊಡುವಂಥ ಭಗವಂತ ಸಾಗರಹ ಅಂತ ಹೇಳ್ತಾರೆ. ಇವತ್ತು ಯಾವುದೇ ಪದಾರ್ಥದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಆದರೆ ತಿನ್ನಲಿಕ್ಕೆ ಬರೋದಿಲ್ಲ. ಆದರೆ ಒಂದು ಪದಾರ್ಥದ ರುಚಿ ಬರುವುದೇ ಉಪ್ಪಿನಿಂದ. ಬೇರೆ ಎಷ್ಟಾದರೂ ಇರಲಿ, ಉಪ್ಪು ಇಲ್ಲದೇ ಇದ್ದರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಅದು ಊಟದಲ್ಲೂ ಅಷ್ಟೇ, ಜೀವನದಲ್ಲೂ ಅಷ್ಟೇ. ಜೀವನದಲ್ಲಿ ಕಷ್ಟ ಇಲ್ಲದೇ ಇದ್ದರೆ ಸುಖಕ್ಕೆ ಬೆಲೆಯೇ ಇಲ್ಲ. ನಾವು ಕಷ್ಟ ಬೇಡ ಅಂತ ನಾವು ಬಯಸುವರು. ಉಪ್ಪು ಯಾರು ಬೇಕು ಅಂತ ಯಾರು ಬಯಸಲ್ಲ. ಆದರೆ ಬ್ಯಾಲೆನ್ಸ್ಡ್ ಆಗಿರಬೇಕು. ಅಡುಗೆಯಲ್ಲಿ ಉಪ್ಪು ಎಷ್ಟು ಹಾಕಬೇಕು, ಸ್ವಲ್ಪ ಕಡಿಮೆಯೂ ಆಗಬಾರ್ದು, ಜಾಸ್ತಿ ಆಗಬಾರ್ದು. ಕಡಿಮೆ ಆದರೆ ನಾವು ಆ್ಯಡ್ ಮಾಡ್ಕೋಬೋದು, ಜಾಸ್ತಿ ಆದರೆ ಆ್ಯಡ್ ಮಾಡಲಿಕ್ಕಾಗೋದಿಲ್ಲ, ತೆಗಿಲಿಕ್ಕಾಗೋದಿಲ್ಲ. ಸೊ ಹಾಗೆ ಜೀವನದಲ್ಲೂ ಅಷ್ಟೇ. ಸುಖದ ಬೆಲೆ ಗೊತ್ತಾಗೋದು ಯಾವಾಗ? ಕಷ್ಟ ಇದ್ದಾಗ. ಕಷ್ಟವೇ ಇಲ್ಲ ಅಂತಂದರೆ ಸುಖದ ಬೆಲೆ ಗೊತ್ತಾಗೋದೇ ಇಲ್ಲ, ಒಂದು ಸಂತೋಷ ಇರೋದಿಲ್ಲ. ದೇವತೆಗಳಿಗೆ ಕಷ್ಟವೇ ಇರೋದಿಲ್ಲ, ಆದರೆ ಅವರಿಗೊಂದು ಕಷ್ಟ ಇದೆ. ಏನದು? ಈ ಸುಖ ಆಗೋಗುತ್ತೇನೋ ಅಂತ ಭಯ. ಕ್ಷೀಣೆ ಪುಣ್ಯೇ ಮರ್ತ್ಯಲೋಕೆ. ದೇವತೆಗಳ ಪುಣ್ಯ ಯಾವಾಗ ಕಳೆದು ಹೋಗುತ್ತೋ ಮತ್ತೆ ಭೂಮಿಗೆ ಬರಬೇಕಂತೆ. ಒಳ್ಳೆ ಸಂಪತ್ತಿರುವಂಥವನು ಸಂಪತ್ತನ್ನು ಕಳ್ಕೊಂಡು ಮತ್ತೆ ಕೆಳಗೆ ಬರಬೇಕಾದ್ರೆ ಎಷ್ಟು ಕಷ್ಟ. ಆದರೆ ಕೆಳಗಿರುವವನು ಇದ್ದಕ್ಕಿದ್ದಾಗ ಸಂಪತ್ತು ಬಂದರೆ ಅವನು ಆನಂದವಾಗಿರ್ತಾನೆ. ಒಂದು ವೇಳೆ ಕಷ್ಟ ಬಂತು ಅಂದ್ಕೊಳ್ಳಿ, ಆಲ್ರೆಡಿ ಹಿಂದೆ ನೋಡಿದಂಥ ಜೀವನವೇ, ಅವನಿಗೇನು ಕಷ್ಟ ಅಂತ ಅನಿಸುವುದಿಲ್ಲ. ಹಾಗಾಗಿ ಸುಖದ ಬೆಲೆ ಗೊತ್ತಾಗೋದು ಯಾವಾಗ ಅಂದರೆ ಕಷ್ಟ ಇದ್ದಾಗೆ. ಇದು ಜೀವನಕ್ಕೆ ಹೇಳುವಂಥ ಒಂದು ಪಾಠ, ಲವಣದ ಮುಖಾಂತರವಾಗಿ. ಮತ್ತೊಂದು ಶ್ಲೋಕ, ಮಹರ್ಷೀಣಾಂ ಭೃಗುರಹಂ ಗಿರಾಂ ಅಸ್ಮಿ ಏಕಂ ಅಕ್ಷರಂ ಯಜ್ಞಾನಾಂ ಜಪಯಜ್ಞ ಅಸ್ಮಿ ಸ್ಥಾವರಾಣಾಂ ಹಿಮಾಲಯ ಅಂತ ಹೇಳ್ತಾನೆ. ಈ ಹಿಂದೆ ನಾವು ದೇವರ್ಷಿ ಬೃಹಸ್ಪತಿ ಬಗ್ಗೆ ನೋಡಿದ್ವಿ. ಅವರು ದೇವಲೋಕಕ್ಕೆ ಸಂಬಂಧಪಟ್ಟವರು. ಇವರನ್ನು ಬಿಟ್ಟು ಇತರ ಮಹರ್ಷಿಗಳನ್ನು ನೋಡಿದ್ರೆ ಭಗವಂತನನ್ನು ಕಂಡಂಥ ವಿಶಿಷ್ಟರಲ್ಲಿ ಅತ್ಯಂತ ಶ್ರೇಷ್ಠರಾದವರು ಭೃಗು ಮಹರ್ಷಿಗಳು. ಇವರು ಭೂಮಿಯಲ್ಲಿ ಋಷಿಗಳ ಮಾಲಿಕೆಯಲ್ಲಿ ಹೊಸ ಆವಿಷ್ಕಾರಣ ಮಾಡಿದವರು. ಭಾಗವತದಲ್ಲಿ ಬರುವಂಥ ಒಂದು ಕಥೆಯಂತೆ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು, ಈ ಕಥೆ ನಮಗೆಲ್ಲ ಗೊತ್ತಿದೆ ಅಂತ ಅಳೆಯುವಂಥ ನಿಯೋಗ ಶ್ರೇಷ್ಠರಾಗಿ ಹೋಗಿ, ನಿಯೋಗ ಶ್ರೇಷ್ಠರಂತ ಒಂದು ಕಮಿಟ್ಮೆಂಟ್ ತಗೊಂಡು ನೇಮನೆ ಮಾಡಿದಂಥವರು. ಒಬ್ಬನ ಆಯ್ಕೆ, ಋಷಿಗಳೆಲ್ಲ ಒಬ್ಬನ ಆಯ್ಕೆ ಮಾಡಿಕೊಂಡು ಆತನಿಗೆ ಆ ಒಂದು ಡ್ಯೂಟಿ ಕೊಟ್ಟು ನೀನು ಇದನ್ನು ಕಂಡು ಹಿಡಿಬೇಕು ಅಂತ ಒಂದು ಕಮಿಟ್ ಕೊಟ್ಟವರು. ಅವರು ಹೋಗಿ ನಾರಾಯಣ ಸರ್ವಶ್ರೇಷ್ಠ ಅಂತ ಜಗತ್ತಿಗೆ ಸಾರಿದಂಥ ಬಹಳ ದೊಡ್ಡ ಮುನಿ ಭೃಗು ಮಹರ್ಷಿಗಳು. ಈ ಕಥೆಯಲ್ಲಿ ಹೇಳುವಂತೆ ಶ್ರೇಷ್ಠರಾಗಿ ಭೃಗು ಮೊದಲು ಶಿವನಲ್ಲಿ, ನಂತರ ಬ್ರಹ್ಮನಲ್ಲಿಗೆ ಹೋಗ್ತಾನೆ. ಅಲ್ಲಿ ಅವರಿಗೆ ಯಾವ ರೀತಿಯಾದಂಥ ಪುರಸ್ಕಾರವೂ ದೊರೆಯದಿದ್ದಾಗ ಭೃಗು ಸಿಟ್ಟಿನಿಂದ ನಾರಾಯಣ ಹತ್ರ ಹೋಗ್ತಾನೆ. ಅಲ್ಲಿ ವಿಷ್ಣು ಕೂಡ ಇವರನ್ನು ಗಮನಿಸದೇ ಇದ್ದಾಗ ಸಿಟ್ಟಿನಿಂದ ವಿಷ್ಣುವಿಗೆ ಎದೆಗೆ ಒದಿತಾನೆ. ಆಗ ಭಕ್ತವತ್ಸಲನಾದಂಥ ನಾರಾಯಣ, ನೀವು ಕರೆದಿದ್ರೆ ನಾನೇ ಬರ್ತಾ ಇದ್ನಲ್ಲ, ಈ ರೀತಿ ಒದಿಯೋದ್ರಿಂದ ನಿಮ್ಮ ಕಾಲಿಗೆ ಎಷ್ಟು ನೋವಾಗಿರಬೇಕು ಅಂತ ಅವರ ಕಾಲನ್ನು ಉಜ್ಜಲು ಪ್ರಾರಂಭಿಸ್ತಾನೆ.
ಆಗ ಭೃಗು ತನ್ನ ತಪ್ಪನ್ನು ಅರಿತು ನಾರಾಯಣನಲ್ಲಿ ಶರಣಾಗ್ತಾನೆ. ಈ ಕಥೆಯನ್ನು ನೋಡಿದಾಗ ನಮಗೆ ಈ ಮುನಿಗಳಿಗೆ ಭಗವಂತನ ಮಹತ್ವ ಗೊತ್ತಿರಲೇ ಇಲ್ವಾ ಅಂತ ಎಂಬ ಪ್ರಶ್ನೆ ಬರುತ್ತೆ. ಖಂಡಿತವಾಗಿ ಅವರಿಗೆ ಭಗವಂತನ ಪೂರ್ಣ ಮಹತ್ವ ಗೊತ್ತಿತ್ತು. ಇದು ಕೇವಲ ಏನಂತಂದರೆ ಜನಸಾಮಾನ್ಯರಿಗೆ ಕ್ರಿಯೆಯ ಮೂಲಕ ವಿಷಯವನ್ನು ತಿಳಿಸುವಂಥ ಒಂದು ಕಾರ್ಯ ಅಷ್ಟೇ. ಮತ್ತು ಭಗವಂತನ ಅವತಾರ ಆಗಬೇಕಾದ್ರೆ ಯಾವುದೋ ಒಂದು ನಡಿಬೇಕಲ್ಲ, ಒಂದು ಪ್ರಾತಿಪದಿಕೆ, ಅದಕ್ಕೂ ಇದು. ಇದೇ ರೀತಿ ನೀನು ಭೂಮಿ ಮೇಲೆ 10 ಬಾರಿ ಅವತಾರವನ್ನು ತಾಳುವಂಥ ಭಗವಂತನಿಗೆ ಶಾಪ ಕೊಟ್ಟವರು ಭೃಗುನೇ. ಅವರ ಶಾಪಕ್ಕೆ ಪುರಸ್ಕಾರ ಕೊಡುವುದಕ್ಕೆ ಭಗವಂತನ ಭೂಮಿ ಮೇಲೆ 10 ಅವತಾರಗಳನ್ನು ತಾಳಿದ ಅಂತಲೇ ಹೇಳ್ತಾರೆ. ಲಕ್ಷ್ಮಿ ಭಾರ್ಗವಿಯಾಗಿ ಭೃಗುಮನಿಯಲ್ಲಿ ಮಗಳಾಗಿ ಹುಟ್ಟಿದಳು. ಈ ರೀತಿ ಭೃಗುವಿನಲ್ಲಿ ಅನೇಕ ವೈಶಿಷ್ಟ್ಯವನ್ನು ಕಾಣ್ತೇವೆ ನಾವು. ಇದಕ್ಕೆಲ್ಲ ಕೂಡ ಕಾರಣ ಭೃಗುವಿನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರೋದ್ರಿಂದ. ಇಲ್ಲಿ ಬಂದಿರುವಂಥ ಭಗವಂತನ ವಿಭೂತಿ ನಾಮ ಭೃಗುಹು ಅಂತ. ಅಂದರೆ ಭರ್ಜನಾತ್ ಇತಿ ಭೃಗುಹು ಅಂತಾರೆ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಭರ್ಜನ ಮಾಡುವಂಥ ಭಗವಂತ, ಮುಖ್ಯವಾಗಿ ಭಕ್ತರಲ್ಲಿ ಪಾಪವನ್ನು ಭರ್ಜನೆ ಮಾಡುವವನು, ಅಂದರೆ ನಾಶ ಮಾಡುವವನು ಅಂತ ಅರ್ಥ. ಅವನೇ ಭೃಗುಹು. ಭಗವಂತ ತನ್ನ ಭಕ್ತರ ಜೀವನದಲ್ಲಿ ಅಡ್ಡಿ ಮಾಡುವಂಥ ದುಷ್ಟಶಕ್ತಿಗಳನ್ನು ಭರ್ಜನೆ ಮಾಡುವಂಥವನು. ದುಷ್ಟರಲ್ಲಿ ಮತ್ತು ಅಧರ್ಮವನ್ನು ಭರ್ಜನೆ ಮಾಡಿ ಧರ್ಮ ಸಂಸ್ಥಾಪನೆ ಮಾಡುವಂಥ ಭಗವಂತ ಭೃಗುಹು ಶಬ್ದವಾಚ್ಯನಾಗಿದ್ದಾನೆ. ಋಷಿಗಳಲ್ಲಿ ಅತ್ಯಂತ ಎತ್ತರ ಸ್ಥಾನದಲ್ಲಿರುವಂಥ ಭೃಗುವಿಗೆ ಬರುವಂತೆ, ಆ ಸ್ಥಾನ ಬರುವಂತೆ ಮಾಡಿ ಅವರಲ್ಲಿ ಭೃಗು ಶಬ್ದವಾಚ್ಯನಾಗಿ ಭಗವಂತ ನೆಲೆಸಿದ್ದಾನೆ. ಋಷಿಗಳ ಬಗ್ಗೆ ಹೇಳಿದಾಗ ಋಷಿಗಳು ಭಗವಂತನಿಗೆ ಹತ್ತಿರ ಹೇಗಾದರು ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಇದಕ್ಕೆ ಕಾರಣ ಏನಂತಂದರೆ ಉಪಾಸನೆ, ಮಂತ್ರ, ಜಪ, ಸಿದ್ಧಿ. ಕ್ಷತ್ರಿಯನಾದಂಥ ವಿಶ್ವಾಮಿತ್ರ ಕೂಡ ವೇದ ಮಂತ್ರ ಜಪಸಿದ್ಧಿಯಿಂದಲೇ ಬ್ರಹ್ಮರ್ಷಿಯಾದ. ಋಷಿ ಆಗಬೇಕಾಗಿದ್ದರೆ, ಋಷಿತ್ವ ಪಡಿಬೇಕಾಗಿದ್ದರೆ ಓಂಕಾರದ ಉಪಾಸನೆಯಿಂದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಪ್ರಪಂಚದಲ್ಲಿರುವಂಥ ಅತ್ಯಂತ ಮಹತ್ವದ ಮತ್ತು ಶ್ರೇಷ್ಠವಾದಂಥ ಶಬ್ದ ಯಾವುದಂತಂದರೆ ಓಂಕಾರ. ಈ ಓಂಕಾರದಲ್ಲಿ ಅಕ್ಷರಃ ನಾಮಕನಾಗಿ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಓಂಕಾರ ಭಗವಂತನ ವಿಶೇಷ ಎಕ್ಸ್ಕ್ಲೂಸಿವ್ ನಾಮ. ಅದು ಎಂದೂ ಕೂಡ ನಾಶ ಇಲ್ಲ. ಅಕ್ಷರ ಎಂದೂ ನಾಶವಿಲ್ಲದ್ದು. ಭಗವಂತ ಎಲ್ಲರಿಗಿಂತ ಹಿರಿದಾಗಿ ಏಕಮಾತ್ರ ತತ್ವ. ಆದ್ದರಿಂದಲೇ ಆತ ಏಕಃ ಅಂತ ಹೇಳ್ತಾರೆ. ಓಂಕಾರದ ನಂತರ ಇಲ್ಲಿ ಜಪಯಜ್ಞದ ಬಗ್ಗೆ ಕೃಷ್ಣ ವಿವರಿಸ್ತಾನೆ. ಯಜ್ಞಾನಾಂ ಜಪಯಜ್ಞ ಅಸ್ಮಿ ಅಂತ. ಎಲ್ಲಕ್ಕಿಂತ ದೊಡ್ಡ ಯಜ್ಞ ಅಂತಂದರೆ ಜಪಯಜ್ಞ. ಹಿಂದೆ ಹೇಳಿದಂತೆ ಅಗ್ನಿಮುಖದಲ್ಲಿ ಮಾಡುವಂಥ ಪೂಜೆ ಮಾತ್ರ ಯಜ್ಞ ಅಲ್ಲ. ಏನಾದರೂ ಕೊಡುವುದು, ಪೂಜೆ ಅಂತ ಒಳ್ಳೆಯ ಕಾರ್ಯಕ್ಕೆ ಒಂದು ಕಡೆ ಸೇರುವುದು, ಜ್ಞಾನದಾನ ಮಾಡೋದು, ಅನ್ನದಾನ ಮಾಡೋದು, ನಮ್ಮಲ್ಲಿ ಹೆಚ್ಚಿಗೆ ಇರೋದನ್ನು ಇಲ್ಲದವರಿಗೆ ಹಂಚಿ ಬದುಕುವುದು, ಇದೆಲ್ಲ ಕೂಡ ಯಜ್ಞವೇ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಯಜ್ಞದಲ್ಲಿ 2 ಥರ. ಒಂದು ಅಂತರಂಗದ ಯಜ್ಞ, ಇನ್ನೊಂದು ಬಾಹ್ಯ ಯಜ್ಞ. ಅಂತರಂಗದಲ್ಲಿ ಭಗವಂತನ ನಿರಂತರ ಪೂಜೆ, ಚಿತ್ತ ಮನಸ್ಸು ಭಗವಂತನ ಜೊತೆಗೇ ಸೇರಿರೋದು, ಅದನ್ನೇ ಸಂಗತೀಕರಣ ಅಂತೇಳಿ. ಮತ್ತೊಂದು ನಮ್ಮನ್ನು ನಾವು ಭಗವಂತನಿಗೆ ಅರ್ಪಿಸಿಕೊಳ್ಳೋದು, ಪರಿಪೂರ್ಣವಾದಂಥ ಮಾನಸಯಜ್ಞ ಇದು. ಈ ರೀತಿ ಮನಸ್ಸಿನಲ್ಲಿ ಮಾಡುವಂಥ ಜಪಯಜ್ಞ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಜಪಯಜ್ಞದಲ್ಲಿ ಭಗವಂತನ ವಿಭೂತಿ ಇರೋದರಿಂದ. ಇಲ್ಲಿ ಬಂದಿರುವಂಥ ಭಗವಂತನ ವಿಭೂತಿ ನಾಮ ಜಪಃ ಮತ್ತು ಯಜ್ಞ. ಜಗತ್ತಿನಲ್ಲಿ ಹುಟ್ಟಿ ಬರುವಂಥ ಪ್ರತಿಯೊಂದು ಜೀವವನ್ನು ಪಾಲಿಸುವಂಥ ಭಗವಂತ ಜಪಃ. ಇಂತಹ ಭಗವಂತ ಎಲ್ಲ ಪೂಜೆಗಳನ್ನು ಕೊಳ್ಳುವುದರಿಂದ ಯಜ್ಞ ಎನ್ನಿಸಿ ಜಪಯಜ್ಞದಲ್ಲಿದ್ದಾನೆ. ಜಪದ ಬಗ್ಗೆ ಹೇಳಿದ ಮೇಲೆ ಭೂಮಿಯ ಮೇಲೆ ಸಾತ್ವಿಕ ವೈಬ್ರೇಷನ್ಸ್, ಕಂಪನ ಇರುವಂಥ ಅತ್ಯಂತ ಶ್ರೇಷ್ಠವಾದಂಥ ಸ್ಥಾವರದ ಬಗ್ಗೆ ಕೃಷ್ಣ ಹೇಳ್ತಾನೆ. ಹಿಂದೆ ಮನೆ ಕಟ್ಟುವಾಗ ಏನು ಮಾಡ್ತಿದ್ರು, ಅಲ್ಲಿ ಹೆಚ್ಚು ಸಾತ್ವಿಕ ಕಂಪನಿ ಇರುವಂಥ ಸ್ಥಳದಲ್ಲಿ ದೇವರ ಕೋಣೆಯನ್ನು ನಿರ್ಮಿಸ್ತಾ ಇದ್ರು. ಒಂದು ದೇವರ ಮನೆ ಆಗಬೇಕಾದ್ರೆ ಒಂದು ಮನೆಯಲ್ಲಿ ಎಲ್ಲ ಕಡೆ ನೋಡಿ ಯಾವುದು ಸಾತ್ವಿಕ ವೈಬ್ರೇಷನ್ಸ್ ಜಾಸ್ತಿ ಇದೆ, ಎಲ್ಲಿ ಕೂತ್ರೆ ಹೆಚ್ಚು ಹೊತ್ತು ನಾವು ಮನಸ್ಸಿನ ಮೇಲೆ ಭಗವಂತನ ಮೇಲೆ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗತ್ತೆ, ಆ ಜಾಗದಲ್ಲಿ ಈ ದೇವರ ಕೋಣೆ ಅಂತ ಇಡ್ತಿದ್ರು. ನಿಮಗೆ ಈಗ ಗೊತ್ತಿಲ್ಲ ಆಗಲಿ, ಹಳೆಯ ಕಾಲದಲ್ಲೇ ಮನೆ ನೋಡಿ, ತುಂಬ ಹಳೆಯ ಕಾಲದಲ್ಲಿ ಮನೆ ನೋಡಿದ್ರೆ ಆ ಹಳ್ಳಿಗಳಲ್ಲಿ ನೀವು ನೋಡ್ಬೋದು,
ಒಂದು ಮನೆ ಅಂತಂದರೆ ಒಂದು ಕಂಪ್ಲೀಟ್ ಒಂದು ಮನೆ, ಅದರಲ್ಲಿ ಒಂದೊಂದು ಕೋಣೆ ಡಿವಿಷನ್ಸ್ ಆ ಥರ ಇರಲಿಲ್ಲ. ಅಡುಗೆ ಮನೆ ಅಂತಲೇ ಒಂದು ಸಪ್ರೇಟಾಗಿ ಕಟ್ತಿದ್ರು. ಚಿಕ್ಕ ಒಂದು ಗುಡಿಸಲು ಮನೆ ಆದರೂ ಪರವಾಗಿಲ್ಲ, ಒಂದು ರೌಂಡಾಗಿ ಚೌಕಟ್ಟು ಅಡುಗೆ ಮನೆ ಅಂತ ಕಟ್ತಿದ್ರು. ಇನ್ನೊಂದು ದೇವರ ಮನೆಗೆ ಸಪ್ರೇಟ್ ಒಂದು ಕೋಣೆ ಇರ್ತಿತ್ತು, ಎಲ್ಲ ಸಪ್ರೇಟ್. ಆಮೇಲೆ ಅವ್ರು ಕೂತ್ಕೊಳ್ಳಿಕ್ಕೆ, ಊಟ ಮಾಡಲಿಕ್ಕೆ, ಬಂದು ಹೋಗೋರಿಗೋಸ್ಕರ ಒಂದು ಮನೆ ಇಡ್ತಿದ್ರು, ಜಗಲಿ ಇಡ್ತಿದ್ರು. ಈ ರೀತಿ ಹಿಂದಿನ ಕಾಲ ಇರ್ತಿತ್ತು. ಸೊ ಅದು ಸಪ್ರೇಟ್ ಆಗಿದ್ದರಿಂದ ನಾವು ಒಂದು ಮಾಡಿ ಮನೆಗೆ ಪಾರ್ಟಿಷನ್ಸ್ ಮಾಡ್ತಾ ಬಂದ್ವಿ. ಸೊ ಸ್ವಲ್ಪ ವೈದಿಕ ವಾಂಗ್ಮಯ ಅಥವಾ ದೇವರ ಬಗ್ಗೆ, ದೇವರು ಅಂಬೋದು ನಮಗೆ ಪ್ರಧಾನ, ನಾವು ಹೆಚ್ಚೊತ್ತು ದೇವರ ಪೂಜೆ ಮಾಡ್ತೇವೆ, ಅನುಸಂಧಾನ ಮಾಡ್ತೇವೆ ಅಂತ ಅಂಬೋರು ಏನು ಮಾಡ್ತಾರೆ, ಇಲ್ಲ ಅದಕ್ಕೊಂದು ಸಪ್ರೇಟ್ ಕೋಣೆಯನ್ನು ಇಡ್ತಾರೆ, ದೇವರ ಕೋಣೆ ಅಂತ. ಇಲ್ಲ ಪಾಪ ಅಡುಗೆ ಮಾಡ್ತಾನೆ ದೇವರು ಮಾಡ್ಕೊಳ್ತಾರೆ, ಅಡುಗೆ ಮನೆಯಲ್ಲೇ ದೇವರ ಕೋಣೆಯನ್ನಾಗಿ ಮಾಡಿಕೊಳ್ಳೋ ಸಂದರ್ಭ ಕೂಡ ಇದೆ. ಸೊ ಈಗೆಲ್ಲ ಹೋಗಿದೆ. ಈಗ ನೀವು ಯಾವುದಾದ್ರೂ ಸಿಟಿಯಲ್ಲಾಗಲಿ ಹಳ್ಳಿಯಲ್ಲಾಗಲಿ ನೀವೇನೋ ಪ್ಲ್ಯಾನ್ ಹಾಕ್ಕೊಡು ಅಂತಂದರೆ ದೇವರ ಕೋಣೆ ಅಂತ ಮೊದಲು ಕನ್ಸಿಡರ್ ಮಾಡೋದೇ ಇಲ್ಲ. ದೇವರ ಕೋಣೆ ಯಾಕೆ, ಅದಕ್ಕೆ ಯಾಕೆ ಸುಮ್ಮನೆ ಪ್ಲೇಸ್ ವೇಸ್ಟ್ ಮಾಡ್ತೀರಿ, ಅದಕ್ಕೊಂದು ಸಪ್ರೇಟ್ ಒಂದು ಬಾಕ್ಸ್ ಥರ ಸಿಗುತ್ತೆ, ಆ ಬಾಕ್ಸ್ ಇಟ್ಕೊಂಬಿಡಿ, ಅದರಲ್ಲಿ ದೇವರು ಇಟ್ಬಿಡಿ, ನಿಮಗೆ ಬೇಕಾದಾಗ ಬಳಸ್ಕೊಳ್ಳಿ, ಇಲ್ಲದ ಕ್ಲೋಸ್ ಮಾಡಿಬಿಡಿ. ಮನೆಗೆ ಯಾರಾದರೂ ದೂರ ಆದಾಗ, ಯಾರನ್ನ ಬಂದಾಗ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ, ಬೆಳಿಗ್ಗೆ ಓಪನ್ ಮಾಡಿಕೊಳ್ಳಿ, ಈ ರೀತಿ ಅನ್ನೋದಾಗಲಿ. ಇನ್ನು ಕೆಲವರ ಮನೆಗೆ ದೇವರ ಮನೆ ಅಂತ ಇರ್ತದೆ, ಅಲ್ಲಿ ಒಳಗೆ ಕೂಡ್ಲಿಕ್ಕೆ ಕೂಡ ಆಗಲ್ಲ, ದೇವರು ಮಾತ್ರ ಕೊಡಬೇಕಷ್ಟೇ, ನಾವು ಹೊರಗಡೆ ಕೊಡಬೇಕು. ಸೊ ಈ ರೀತಿ ಅಂದರೆ ಪ್ರಯಾರಿಟಿ ಜಾಸ್ತಿ ಇಲ್ಲ. ಹಿಂದಿನ ಕಾಲದಲ್ಲಿ ಸಾತ್ವಿಕ ವೈಬ್ರೇಷನ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ನಾವು ದೇವರ ಕೋಣೆಯನ್ನು ಇಡ್ತಿದ್ವಿ, ಅಥವಾ ನಾವು ಕೂತು ಜಪಗಳನ್ನು, ಮಂತ್ರಗಳನ್ನು, ಉಪಾಸನೆಯನ್ನು ಮಾಡ್ತಿದ್ವಿ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಅಲ್ಲೇ ಮಾಡಬೇಕು ಅಂತೇಳಿ, ಯಾಕಂದರೆ ಇವತ್ತು ನಮಗೆ ವೈಬ್ರೇಷನ್ಸು, ಸಾತ್ವಿಕ ಕಂಪನಿಗಳು ನಮಗೆ ಎಚ್ಚರ ಇಲ್ಲ. ಈಗ ಒಂದು ಗಂಟೆ ಹೊತ್ತು ಕೂತ್ಕೊಂಡು ಮಾಡಲಿಕ್ಕೆ ಎಲ್ಲಾದರೆ ಏನು, ಒಂದು 10 ನಿಮಿಷ ದೇವ್ರ ಪೂಜೆ ಮಾಡಲಿಕ್ಕೆ ಎಲ್ಲಾದರೆ ಏನು, ಹಾಲನ್ನೇ ಅದನ್ನು ಬಡಿಸಿಕೊಳ್ಳೋಣ. ನಾವೇನು ಉಪಾಸನ ಮಾರ್ಗದಲ್ಲಿ ಹೋಗ್ತಾ ಇಲ್ಲೋದ್ರಿಂದ ಅದಕ್ಕಷ್ಟು ಪ್ರಯಾರಿಟಿ ನಾವು ಕೊಡ್ತಾ ಇಲ್ಲ. ಹಿಂದೆ ಮನೆ ಕಟ್ಟುವಾಗ ಅಲ್ಲಿ ಹೆಚ್ಚು ಸಾತ್ವಿಕ ಕಂಪನಿ ಇರುವಂಥ ಸ್ಥಳದಲ್ಲಿ ದೇವರ ಕೋಣೆಯನ್ನು ನಿರ್ಮಿಸ್ತಾ ಇದ್ರು. ಒಂದು ಊರಿನಲ್ಲಿ ಹೆಚ್ಚು ಸಾತ್ವಿಕ ಕಂಪನಿಗಳಿರುವಂಥ ಸ್ಥಳದಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇತ್ತು. ಅದೇ ರೀತಿ ಈ ಭೂಮಿಯಲ್ಲಿ ಅತಿ ಹೆಚ್ಚು ಸಾತ್ವಿಕ ವೈಬ್ರೇಷನ್ಸ್ ಇರುವಂಥ ಏಕಮಾತ್ರ ಸ್ಥಳ ಯಾವುದಂತಂದರೆ ಹಿಮಾಲಯ ಅಂತ ಹೇಳ್ತಿದ್ರು. ಎಲ್ಲಿ ಕೂಡ್ತರು, ಹಿಮಾಲಯದಲ್ಲಿ ಎಲ್ಲಿ ಕೂಡ್ತರೂ ಕೂಡ ನಮ್ಮ ಮನಸ್ಸು ಬಹು ಸುಲಭವಾಗಿ ಭಗವಂತನಲ್ಲಿ ಶ್ರುತಿ ಕೊಡ್ತಾ ಇತ್ತು. ಹಿಮಾಲಯಕ್ಕೆ ಈ ಶಕ್ತಿ ಭಗವಂತನ ವಿಶೇಷ ಸನ್ನಿಧಾನದಿಂದ ಬಂತು. ಭಗವಂತ ಹಿಮಾಲಯ ನಾಮಕನಾಗಿ ಇಲ್ಲಿ ನೆಲೆಸಿದ್ದಾನೆ. ಭಗವಂತನ ಈ ವಿಭೂತಿ ನಾಮಕ್ಕೆ ವಿಶೇಷ ಅರ್ಥ ಇದೆ. ಹ್ರೀ ಪ್ಲಸ್ ಮಾ ಪ್ಲಸ್ ಆಲಯ, ಹಿಮಾಲಯ. ಹ್ರೀ ಅಂತಂದರೆ ಲಕ್ಷ್ಮೀದೇವಿ, ಅಂದರೆ ಭೂದೇವಿ. ಮಾ ಅಂತಂದರೆ ಭೂದೇವಿ, ಶ್ರೀ ಅಂದರೆ ಲಕ್ಷ್ಮೀದೇವಿ. ಶ್ರೀದೇವಿ ಮತ್ತು ಭೂದೇವಿಯರ ಆಲಯನಾದಂಥ ಭಗವಂತ ಹಿಮಾಲಯ. ಭಗವಂತನ ಈ ವಿಶೇಷ ವಿಭೂತಿಯಿಂದಾಗಿ ಹಿಮಾಲಯದ ಕಣವೂ ಕೂಡ ಆಧ್ಯಾತ್ಮಿಕದ ವಿಸ್ಮಯದಿಂದ ತುಂಬಿದೆ. ಮನುಷ್ಯನ ಮನಃ ಪರಿವರ್ತನೆ ಮಾಡಿ ಆತನನ್ನು ಆಧ್ಯಾತ್ಮಿಕದ ಕಡೆ ತಿರುಗಿಸುವಂಥ ವಿಶೇಷ ಶಕ್ತಿ ಹಿಮಾಲಯಕ್ಕಿದೆ. ವೇದವ್ಯಾಸರಾಗ್ಬೋದು, ನರನಾರಾಯಣರು, ಆಚಾರ್ಯ ಮಧ್ವರು, ಎಷ್ಟೋ ಜನ ಪುಣ್ಯ ಪುರುಷರೆಲ್ಲ ಕೂಡ ಅವರು ತಮ್ಮ ಸಾಧನೆಯನ್ನು ಮಾಡಿಕೊಳ್ಳೋದಲ್ಲ ಕೂಡ ಹಿಮಾಲಯಕ್ಕೆ ಹೋದವರು ಅಂತ ಹೇಳ್ತಾರೆ. ಅನೇಕ ದೇವತೆಗಳು ಕೂಡ ನೆಲೆಸಿರುವಂಥ ನಿಗೂಢ ತಾಣ ಈ ಹಿಮಾಲಯ. ಭಗವಂತನ ವಿಭೂತಿ ಈ ನೆಲಕ್ಕೆ ಈ ಅದ್ಭುತವಾದಂಥ ಶಕ್ತಿಯನ್ನು ತಂದುಕೊಟ್ಟಿದೆ ಅಂತ ಹೇಳ್ತಾರೆ. ಇದು ಇನ್ನು ಅನೇಕ ಶ್ಲೋಕಗಳಿದೆ. ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತು ವಿದ್ಯಾರ್ಥಿ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ, ಅದರ ಬಗ್ಗೆ 1-2 ನಿಮಿಷಗಳ ಮಾತಾಡಿ ಇವತ್ತಿನ ಪಾಠವನ್ನು ಕಂಪ್ಲೀಟ್ ಮಾಡೋಣ. ಅವರ ಪ್ರಶ್ನೆ ಏನಂತಂದರೆ ಹೀಗೆ, 1 ನಿಮಿಷ. ಸೊ ಲೌಕಿಕ ಪ್ರಪಂಚದಲ್ಲಿ ನಡೆಯುವಂಥ ಪ್ರತಿ ಘಟನೆಗಳನ್ನು ಪಾರಮಾರ್ಥಿಕವಾಗಿ ನೋಡುವುದು ಹೇಗೆ? ತುಂಬ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಲೋಕದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ ಕೇವಲ ಆಘಾತ ಅಥವಾ ಲಾಭ ಅಲ್ಲ, ಅದು ನಮ್ಮ ಚಿತ್ತಶುದ್ಧಿ, ಆತ್ಮವಿಕಾಸಕ್ಕೆ ಬಂದಂಥ ಪಾಠ. ಸೊ ಪಾರಮಾರ್ಥಿಕ ದೃಷ್ಟಿ ಅಂತಂದರೆ ಹೇಗಿರುತ್ತೆ ಅಂತಂದರೆ, ನಾನು ಘಟನೆಗಳಿಗೆ ದಾಸನಾಗಬಾರದು. ಅಂದರೆ ಯಾವುದೋ ಒಂದು ನಮ್ಮ ಸ್ಪಂದನೆಗಳು, ಒಂದು ಘಟನೆಯಿಂದ ನಮ್ಮ ಮನಸ್ಸು ಬದಲಾಗುವಂಥ ಸ್ಥಿತಿ ಇರಬಾರ್ದು.
ಆ ಘಟನೆಗಳನ್ನು ಸಾಧನೆಗೆ ಉಪಯೋಗಿಸ್ಕೊಳ್ಬೇಕಷ್ಟೆ. ನನ್ನ ಸಾಧನೆಗೆ ಆ ಘಟನೆಗಳು ಒಂದು ಟರ್ನಿಂಗ್ ಪಾಯಿಂಟ್ ಆಗಿವೆ. ಇದಕ್ಕೆ ಅನೇಕ ಕಾರಣಗಳು ಹೇಳ್ತಾರೆ. ಸೊ ಕರ್ಮದ ಮೇಲೆ ಅಧಿಕಾರ, ಫಲದ ಮೇಲೆ ತುಂಬ ಅಧಿಕಾರ ಇದ್ದಾಗ ಇದು ಕಷ್ಟ. ಕರ್ಮದ ಮೇಲೆ ನಮಗೆ ಅಧಿಕಾರ ಇಲ್ಲ, ಫಲದ ಮೇಲೆಯೂ ಅಧಿಕಾರ ಇಲ್ಲ. ಕೃಷ್ಣ ಗೀತೆಯಲ್ಲಿ ಅದೇ ಹೇಳ್ತಾನೆ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶ್ ಕದಾಚನ ಮಾ ಕರ್ಮ ಫಲಹೇತುರ್ಭು ಮಾತೇ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳ್ತಾರೆ. ಅಂದರೆ ಏನು, ನಮಗೆ ಮಾಡಲಿಕ್ಕೆ ಅಧಿಕಾರ ಇದೆ, ಕರ್ಮ ಮಾಡಲಿಕ್ಕೆ. ಆದರೆ ಫಲ ಇಷ್ಟೇ ಬರಬೇಕು ಅಂತ ಹೇಳುವಂಥ ಡಿಮ್ಯಾಂಡ್ ಇಲ್ಲ. ಫಲದ ಆಸೆಗೆ ಕರ್ಮ ಮಾಡಬಾರ್ದು. ಕರ್ಮ ಬಿಡುವುದರಲ್ಲಿಯೂ ಆಸಕ್ತಿ ಬೆಳೆಸಿಕೊಳ್ಳಬೇಡ ಅಂತ ಹೇಳ್ತಾರೆ. ಅಂದರೆ ಕರ್ಮ ಬಿಡಬಾರ್ದು ಅಂತದ್ದು. ಯಾಕಂದರೆ ನನಗೆ ಹೇಗೂ ಉಪಯೋಗ ಇಲ್ಲ, ನಾನು ಯಾಕೆ ಮಾಡಬೇಕು ಅಂತಂಬೋದು. ಸೊ ಒಂದು ಯಾವುದೋ ಇನ್ಸಿಡೆಂಟ್ ಬಂದು ಆಯ್ತು ಅಂದ್ಕೊಳ್ಳಿ, ಯಾಕೆ ಹೀಗಾಯಿತು ಅಂತ ಕಳವಳ ಪಡೋದು ಬೇಡ. ನಾನು ನನ್ನ ಧರ್ಮವಾಗಿ ಏನು ಮಾಡಬೇಕು ಅಂತ ಯೋಚಿಸೋದು. ಇದು ಕರ್ಮದ ಫಲ ಮೇಲೆ ಅಧಿಕಾರ ಬೆಳೆಸಿಕೊಳ್ಳದೆ, ಆಶೆ ಇಟ್ಟುಕೊಳ್ಳದೆ ಇರಬೇಕು. ಅದು ಒಂದು ಕಾರಣ. ಎರಡನೇದು, ಫಲವನ್ನು ಭಗವಂತನ ಪ್ರಸಾದವಾಗಿ ಸ್ವೀಕರಿಸಬೇಕು. ಆವಾಗ ಪಾರಮಾರ್ಥಿಕವಾಗಿ ನೋಡುವುದು ಸಾಧ್ಯ ಆಗ್ತದೆ. ನಿಮಗೆ ಗೀತೆಯಲ್ಲಿ 9ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ಇದು ಹೇಳ್ತಾರೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ. ಸೊ ನೀನು ಮಾಡುವಂಥ ಕೆಲಸ, ತಿನ್ನುವುದು, ಯಜ್ಞ, ದಾನ, ತಪಸ್ಸು, ಇವೆಲ್ಲವನ್ನು ನನಗೆ ಅರ್ಪಣೆ ಮಾಡು ಅಂತ ಹೇಳ್ತಾರೆ. ಅಂದ್ರೇನು, ಘಟನೆ ಫಲ ಬಂದಾಗ ಹೀಗೆ ಹೇಳಬೇಕು, ಇದು ನನ್ನ ಜೀವನಕ್ಕೆ ಬಂದ ಪ್ರಸಾದ, ಇದರಲ್ಲಿ ದೇವರು ಕಲಿಸುತ್ತಿರುವಂಥ ಪಾಠ ಏನು, ಯಾಕೆ ನನಗೆ ಇದನ್ನು ಕೊಡ್ತಾ ಇದ್ದಾನೆ ಅಂತ ಈ ರೀತಿ ಆಲೋಚನೆ ಅನುಸಂಧಾನ ಮಾಡಿದಾಗ ಆವಾಗೂ ನಮಗೆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡುವಂಥದ್ದು ಆಗ್ತದೆ. ಮತ್ತೊಂದು ಹೇಳ್ತಾರೆ, ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳ್ತಾರೆ. ಸಮತ್ವವೇ ಯೋಗ. ಯೋಗ ಅಂತಂದರೆ ಏನಂತೂ ಕಳೆದ ಬಾರಿ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳಿದ್ದು ಉಂಟು. ಯೋಗಸ್ಥಃ ಕುರು ಕರ್ಮಾಣಿ ಸಂಗನ್ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಾಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ 48ನೇ ಶ್ಲೋಕ. ಸೊ ಯೋಗದಲ್ಲಿ ಸ್ಥಿರನಾಗಿ ಆಸಕ್ತಿಯನ್ನು ಬಿಟ್ಟು ಕರ್ಮ ಮಾಡು. ಯಶಸ್ಸು ಅಪಯಶಸ್ಸು ಎರಡರಲ್ಲೂ ಸಮಾನವಾಗಿರಲಿ, ಇದನ್ನೇ ಯೋಗ. ಸಮತ್ವಂ ಯೋಗ ಉಚ್ಯತೆ. ಅದೇನು ಹೇಳ್ತಾರೆ, ತಣ್ಣೀರಾದ್ರೇನು ಬಿಸಿನೀರಾದ್ರೇನು ಯಾವುದಾದ್ರೂ ಪರವಾಗಿಲ್ಲ ಅಂತ ನಾನು ಪ್ರಿಪೇರ್ ಆಗಿಬಿಟ್ಟೆ ಅಂತ ಅಂದ್ಕೊಳ್ಳಿ, ಬ್ಯಾಲೆನ್ಸ್ ಆಗಿಬಿಡ್ತದೆ ಮನಸ್ಸು. ಅದನ್ನೇ ಯೋಗ. ಬ್ಯಾಲೆನ್ಸ್ ಆಗಿ ನೋಡುವಂಥ ಸ್ಥಿತಿ, ಅದನ್ನು ಬೆಳೆಸಿಕೊಳ್ಳಬೇಕು ಪ್ರಪಂಚದಲ್ಲಿ. ಇದು ಬಂದಾಗ ಏನಾಗುತ್ತಂದರೆ, ಪ್ರತಿಘಟನೆಯನ್ನು ನಾವು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಮ್ಮೆ ಹೇಳ್ತೇನೆ, ಕರ್ಮದ ಮೇಲೆ ಅಧಿಕಾರ ಇರಬೇಕು, ಆದರೆ ಫಲದ ಮೇಲೆ ಯಾವ ರೀತಿ ಡಿಮ್ಯಾಂಡಿಂಗ್ ಇರಬಾರ್ದು. ಬಂದಿದ್ದನ್ನು ಸ್ವೀಕಾರ ಮಾಡಿ, ರಿಸೀವ್ ಇಟ್ ಆ್ಯಸ್ ಇಟ್ ಈಸ್. ಬರದೇ ಇಲ್ಲ, ಟೆನ್ಷನ್ ಪಟ್ಕೋಬೇಡ. ಫಲವನ್ನು ಭಗವಂತನ ಪ್ರಸಾದವಾಗಿ ಏನು ಬಂತೋ ಅದು ಭಗವಂತನ ಪ್ರಸಾದ, ಹಾಗೆ ಸ್ವೀಕಾರ. ಡಿಮ್ಯಾಂಡ್ ಮಾಡಲಿಕ್ಕೆ ಹೋಗಬೇಡ. ಸಮತ್ವಂ ಯೋಗ ಉಚ್ಯತೆ. ಎಲ್ಲ ಒಂದೇ, ಇದ್ದರೂ ಒಂದೇ, ಇಲ್ಲದ್ರೂ ಒಂದೇ, ಈ ರೀತಿಯಾದಂಥ ಮನೋಭಾವವನ್ನು ಬೆಳೆಸಿಕೊಂಡಾಗ ಇದು ಸಾಧ್ಯ ಆಗ್ತದೆ. ಮತ್ತು ಎರಡನೇ ಪ್ರಶ್ನೆ, ಭೌತಿಕ ಭಗವದ್ ದರ್ಶನಲ್ಲಿ, ದೇವಸ್ಥಾನದ ಗರ್ಭಗುಡಿಯಲ್ಲಿ ನಾವು ಯಾವ ರೀತಿ ನೋಡಬೇಕು? ಇದರಲ್ಲೂ ಸ್ವಲ್ಪ ಕಾಂಟ್ರವರ್ಸಿ ಆಗುತ್ತೆ. ಯಾಕಂದರೆ ಭಾಳ ಜನ ನನ್ನ ಕೇಳುವಂಥ ಪ್ರಶ್ನೆವೂ ಇದೆ. ಏನಂತಂದರೆ, ಬೇರೆ ಮತಗಳಲ್ಲಿ, ಕ್ರಿಶ್ಚಿಯಾನಿಟಿಯಲ್ಲಾಗಲಿ ಇಸ್ಲಾಮಲ್ಲಾಗಲಿ ಅವರು ವಿಗ್ರಹಾರಾಧನೆ ಒಪ್ಪೋದಿಲ್ಲ. ಆದರೆ ನೀವು ಹೇಳ್ತಾ ಇರೋದು ಕೂಡ ವಿಗ್ರಹವನ್ನು ಪೂಜೆ ಮಾಡಬೇಡಿ, ಗುಡಿಗೆ ಹೋಗಬೇಡಿ, ಇದೆಲ್ಲ ಸ್ವಲ್ಪ ಆ ಥರ ಇದಲ್ವಾ ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮಲ್ಲಿ ಕೂಡ ವಿಗ್ರಹಾರಾಧನೆ ಇಲ್ಲ. ಅಂದರೆ ಅವರ ಥರ ನಾವು ಸ್ಟ್ರಿಕ್ಟ್ ಮಾಡೋಲ್ಲ. ನಮಗೆ ಬೇರೆ ಕಂಟ್ರಿಯಲ್ಲಿ ನೀನು ಮಾಡಬಾರ್ದಂದರೆ ಮಾಡಲೇಬಾರ್ದಷ್ಟೆ. ಆದರೆ ನಮ್ಮಲ್ಲಿ ಏನಂತಂದರೆ, ನಮ್ಮ ಸನಾತನ ವೈಭವದಲ್ಲಿ ಸ್ವಲ್ಪ ಮೆಚ್ಯೂರಿಟಿ ಬರೋವರೆಗೂ ಮಾಡ್ಬೋದು. ಅದಕ್ಕೆ ನಿಮಗೆ ಸ್ವೇಚ್ಛೆ ಇದೆ. ಸಿಂಪಲಾಗಿ ಹೇಳಬೇಕಾದ್ರೆ, ಬೇರೆ ಮತಗಳನ್ನು ನಮ್ಮ ಮತಗಳನ್ನು ಕಂಪೇರ್ ಮಾಡಬೇಕಾದ್ರೆ ಯಾವ ಮತಗಳನ್ನು ನಾವು ಡೌನ್ ಮಾಡೋದಾಗಲಿ ಹೆಚ್ಚು ಮಾಡೋದಾಗಲಿ ಏನಿಲ್ಲ. ಈ ಎಕ್ಸಾಂಪಲ್ ನಾನು ನಮ್ಮ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಹೇಳಿದೆ. ನಾನು 2ನೇ ಕ್ಲಾಸು 3ನೇ ಕ್ಲಾಸು ಓದ್ತಾ ಬಂದಿದ್ದೇನೆ. ಯಾವುದೋ ಒಂದು ಕ್ಲಾಸ್ 6ನೇ ಕ್ಲಾಸಲ್ಲಿ ಸೈನ್ಸ್ ಪಾಠದಲ್ಲಿ ಹಾರ್ಟ್ ಬಗ್ಗೆ ಹೇಳ್ತಾರೆ. ಹಾರ್ಟ್ ಬಗ್ಗೆ ಹೇಳ್ತಾ ಇದು ಹೀಗಿರುತ್ತೆ, ಇದು ಹೀಗಿರುತ್ತೆ ಅಂತ ಎಷ್ಟು ಬೇಕೋ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕೋ ಅಷ್ಟು ನಿನಗೆ ಪರಿಚಯ ಮಾಡಿಕೊಡ್ತಾರೆ. ಅಂದರೆ ನನ್ನ ಒಳಗೆ ಹಾರ್ಟ್ ಅಂತ ಒಂದು ಇರುತ್ತೆ, ಅದು ಹೊಡ್ಕೋತಾ ಇದ್ದೀನಿ, ಇಷ್ಟು ಸಲ ಹೊಡ್ಕೋಬೇಕು, ಅದು ಹೊಡ್ಕೊಂಡ್ರೆ ಮನುಷ್ಯ ಜೀವನ ಮಾಡಲಿಕ್ಕೆ ಸಾಧ್ಯ. ಬ್ಲಡ್ ಎಲ್ಲ ಕೂಡ ಬಾಡಿಗೆ ಪಂಪ್ ಆಗುತ್ತೆ, ಎಷ್ಟು ಬೇಕೋ ಅಷ್ಟೇ ಹೇಳಿ, ಅಷ್ಟಕ್ಕೆ ಮೇಲೆ ಅರ್ಥ ಆಗುತ್ತೆ. ಆದರೆ ತಿಳ್ಕೊಳ್ಬೇಕದು ಕಂಪಲ್ಸರಿ.
ಮತ್ತು ದೊಡ್ಡವನಾದ ಮೇಲೆ ನಿಮಗೆ 10th PUC ಆದಮೇಲೆ ನೀವು ತಿಳ್ಕೊಳ್ಬೇಕು ಅಂದರೆ ದಿಸ್ ಚಾಯ್ಸ್. ನೀವು ಬೇಕಾದ್ರೆ ಹಾರ್ಟ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನೀವು MBBS ಮಾಡ್ಬೋದು. ಅದರಲ್ಲಿ ಸ್ಪೆಷಲೈಸಸ್ ಕಾರ್ಡಿಯಾಕ್ ಅದಕ್ಕೆ ಹೋಗ್ಬೋದು, ಸ್ಪೆಷಲ್ ತಿಳ್ಕೊಳ್ಬೇಕಾದ್ರೆ. ಇಲ್ಲ ನನಗೆ ಹಾರ್ಟ್ ಬಗ್ಗೆ ಬೇಡ, ಇನ್ನೊಂದು ಆರ್ಗಾನ್ ಬಗ್ಗೆ ತಿಳ್ಕೊಳ್ಳಿ, ಬೇರೆ ತಿಳ್ಕೊಳ್ಳಿ, ENT ಆಗಿ ಆರ್ಥೋಪೆಡಿಕ್ ಯಾವುದನ್ನ ಆಗಿ. ಆದರೆ ನನಗೆ ಇದ್ರ ಬಗ್ಗೆ ಬೇಕಾಗಿಲ್ಲ, ನಾನು ಬೇರೆ ವಿಷಯ ತಿಳ್ಕೊಡ್ತೇನೆ ಅಂದರೆ ಆ 6ನೇ ಕ್ಲಾಸಲ್ಲಿ ಅವನು ಏನೇನು 10th ಕ್ಲಾಸ್ವರೆಗೂ ಏನೇನು ಓದಿದ್ದಾನೋ ಅದರಲ್ಲಿ ನೀವು ಯಾವುದಾದ್ರೂ ಆಯ್ಕೆ ಮಾಡಿಕೊಳ್ಳುವಂಥ ಚಾಯ್ಸ್ ನಿಮಗೆ ದೊಡ್ಡವರಾದ್ಮೇಲೆ ಬರುತ್ತೆ, PUC ಆದಮೇಲೆ ಬರುತ್ತೆ. PUC ಕೂಡ ಸ್ವಲ್ಪ ಸಿಗುತ್ತೆ, ಬಟ್ ನಿಬಂಧನೆ ಇದೆ. ಸೊ ದೊಡ್ಡವರಾದ ಮೇಲೆ ಓದಿಕೊಳ್ಳೋ ಕಾಲಕ್ಕೆ ನಿಮಗೆ ಚಾಯ್ಸ್ ಇದೆ. ನೀವು ಸ್ಪೆಷಲ್ ಆಗಿ ಕಂಪ್ಯೂಟರ್ ಮಾಡ್ಬೋದು, ಮೆಕ್ಯಾನಿಕ್ ಮಾಡ್ಬೋದು, ಏರೋನಾಟಿಕ್ ಮಾಡ್ಬೋದು, ಇದೆಲ್ಲ ಬೇಡ, ನಾನು ಶಾಸ್ತ್ರ ಓದ್ಕೋಬೋದು. ಬಟ್ ಎಲ್ಲದಕ್ಕೂ ಕೂಡ ನಿಮಗೆ PUC 10th ಕ್ಲಾಸ್ವರೆಗೂ ಕಡ್ಡಾಯವಾದಂಥ ಎಜುಕೇಷನ್. ನಿಮಗೆ ಅಲ್ಲಿ ಮತ್ತೆ ಚಾಯ್ಸ್ ಇಲ್ಲ. ನನಗೆ ಅದು ನ್ಯಾಚುರಲ್ ಸೈನ್ಸ್ ಇಷ್ಟ ಇಲ್ಲ ರೀ, ನಾನು ಸೋಷಲ್ ಬೇಕು ಅಂತಂದರೆ, ಆದರೆ 10ನೇ ಕ್ಲಾಸ್ ನೀವು ಪಾಸ್ ಆಗಬೇಕಾದ್ರೆ ಅದು ಕೂಡ ಓದಲೇಬೇಕು. ಸೊ ಕಂಪಲ್ಸರಿ ಇದೆ, ಯಾಕೆಂದರೆ ಸಣ್ಣ ಮಕ್ಕಳಿಗೆ ಗೊತ್ತಾಗೋದು, ಅವ್ರಿಗೆ ಸ್ವಲ್ಪ ಕಂಪಲ್ಸರಿ ಮಾಡಲೇಬೇಕು. ನಾನು ಇದ್ರ ಬಗ್ಗೆ ನಂಗೆ ಇಷ್ಟ ಇಲ್ಲ, ತಿಳ್ಕೊಳ್ಳೋದಿಲ್ಲ ಅಂದರೆ ದೊಡ್ಡವನಾದ ಮೇಲೆ ಅವನಿಗೆ ಅಸಲು ಗೊತ್ತೇ ಇರೋದಿಲ್ಲ. ಯಾರಿಗಾದ್ರೂ ಓದಿಕೊಳ್ಳೋ ಕಾಲಕ್ಕೆ ದೊಡ್ಡವನಾದ ಮೇಲೆ ನಾನು ಇಂಥ ಕೋರ್ಸ್ ತಿಳ್ಕೊಳ್ತೀನಿ ಯಾರಿಗಾದ್ರೂ ಗೊತ್ತಿರುತ್ತಾ? ಗೊತ್ತಿರಲ್ಲ. ಅದಕ್ಕೋಸ್ಕರ ಕಡ್ಡಾಯವಾಗಿ ಎಜುಕೇಷನ್ ಕೊಡ್ತಾರೆ. ದೊಡ್ಡವರಾದ್ಮೇಲೆ ಚಾಯ್ಸ್ ಇರುತ್ತೆ. ನಮ್ಮ ಈ ರಿಲಿಜಿಯಸ್ ಈ ಸಿಸ್ಟಮ್, ಅದನ್ನು ಮತ ಅಂತನ್ನಿ, ಮಾರ್ಗ ಅಂತನ್ನಿ, ಏದನ್ನ ಇದೇ ಥರ ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೆ ಪ್ರಾರಂಭದಲ್ಲಿ ಭಗವಂತನ ಬಗ್ಗೆ ತಿಳ್ಕೊಳ್ಳೋ ಕಾಲಕ್ಕೆ ಕೆಲವೊಂದು ಕಡ್ಡಾಯ ಬೇಕು. ಆ ಕಡ್ಡಾಯವಾದಂಥ ಮಾರ್ಗಗಳು ಯಾವುದು ಅಂತಂದರೆ ಇದೆ. ಕ್ರಿಶ್ಚಿಯಾನಿಟಿ ಆಗ್ಬೋದು, ಇಸ್ಲಾಂ, ನೀವು ನಂಬಲೇಬೇಕು. ನೀವು ದೇವರ, ಯಾಕಂದರೆ ಫ್ರೀಡಮ್ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಅವನು ಯತಿಷ್ಠ ಆಗಿಬಿಡ್ತಾನೆ, ನಾಸ್ತಿಕ ಆಗಿಬಿಡ್ತಾನೆ. ಬೇಡ ದೇವರಿಲ್ಲ, ಹಾಳಿಲ್ಲ ಅಂತ ಹಂಗೋಟ್ ಹೋಗ್ತಾನೆ. ಹಾಗಾಗಿ ಫಸ್ಟು ಡೀಪಾಗಿ ತಿಳ್ಕೊಳ್ಬೇಕಾದ್ರೆ ಫಸ್ಟು ಇಂಟ್ರಡ್ಯೂಸ್ ಆಗಬೇಕು. ಅದಕ್ಕೋಸ್ಕರ ಅವ್ರು ಏನಾಗ್ತದೆ, ತುಂಬ ಸ್ಟ್ರಿಕ್ಟ್ ಇರ್ತಾರೆ ರೂಲ್ಸ್ ಅವರಲ್ಲಿ. ಸೊ ವಿಗ್ರಹಾರಾಧನೆ ಇರುವುದಿಲ್ಲ, ಅದೆಲ್ಲ ಕೂಡ ಮತ್ತೆ ಅವರು ಮಾಡಿಕೊಂಡಂಥದ್ದು ಮೂಲಭೂತವಾಗಿರೋದರಲ್ಲಿ ಇಲ್ಲ ನೋಡ್ತಾ ಹೋದರೆ. ಆದರೆ ನಮ್ಮಲ್ಲಿ ಕೂಡ ಇದೆ ವಿಗ್ರಹಾರಾಧನೆ, ಸ್ಪೆಸಿಫಿಕ್ಕಾಗಿ ಎಲ್ಲಿ ಮೆನ್ಷನ್ ಮಾಡಲ್ಲ. ಬಟ್ ಅವರು ಈಗ ಅದನ್ನು, ನೀವು ಕ್ರಿಶ್ಚಿಯಾನಿಟಿ ಹೋದರೆ 10 ಕಮ್ಯಾಂಡ್ಮೆಂಟ್ಸಲ್ಲಿ ಅದೇ ಇರುತ್ತೆ. ಇಸ್ಲಾಮಲ್ಲಿ ಹೋದರೆ ಕೂಡ ಅವರು ಖಂಡಿತ ಇದನ್ನು ಬಹುದೇವತ ಆರಾಧನೆಯನ್ನು, ವಿಗ್ರಹಾರಾಧನೆ ಅವರು ಒಪ್ಪೋದಿಲ್ಲ. ಅವರಲ್ಲೂ ಕೂಡ ಮತ್ತೆ ಪ್ರಭೇದಗಳು ಉಂಟು. ಶಿಯಾ ಮುಸ್ಲಿಮು, ಸುನ್ನಿ ಮುಸ್ಲಿಮು ಸ್ವಲ್ಪ ಉಂಟು. ಅಂದರೆ ದೇವರಂತ ಆಕಾರ ಇರಲ್ಲ, ಅಟ್ಲೀಸ್ಟ್ ಒಂದು ಮಸೀದನ್ನಾಗಲಿ ಕಾಬಾನ್ನಾಗಲಿ ಅವರು ದೇವರಾಗಿ ಭಾವಿಸ್ತಾರೆ. ಶಿಯಾಜುಗಳಲ್ಲಿ ಅದು ಇಲ್ಲ. ಆಮೇಲೆ ಕ್ರಿಶ್ಚಿಯಾನಿಟಿಲೂ ಅಷ್ಟೇ. ರೋಮನ್ ಕ್ಯಾಥಲಿಕ್ಸ್ ಚರ್ಚಿಗೆ ಹೋದರೆ ನಿಮಗೆ ಅಲ್ಲಿ ವಿಗ್ರಹಾರಾಧನೆ ಉಂಟು. ಅವರೊಂದು ಕ್ರಾಸ್ ಇಡ್ತಾರೆ, ಮೇರಿ ದೇವರಿಡ್ತಾರೆ, ಜೀಸಸ್ ಒಂದು ಗೊಂಬೆ ಇಡ್ತಾರೆ, ಇದೆಲ್ಲ ಉಂಟು. ಪ್ರೊಟೆಸ್ಟೆಂಟ್ಸ್ಗೆ ಹೋದರೆ ಅದು ಕೂಡ ಇಲ್ಲ, ಅವರು ಒಪ್ಪೋದೇ ಇಲ್ಲ. ಇನ್ನು ಜುಡಾಯಿಸಮ್ಗೆ ಹೋದರೆ ಅವರು ಒಪ್ಪೋದೇ ಇಲ್ಲ, ಅಸಲು ಆಕಾರವೇ ಇಲ್ಲ, ಅಸಲು ಜೀಸಸ್ಸನ್ನೇ ದೇವರು ಅಂತ ಅವ್ರು ಒಪ್ಪೋದಿಲ್ಲ. ಆದರೆ ಇದನ್ನು ನಾವು ಹೇಗೆ ನೋಡಬೇಕು ಅಂತಂದರೆ, ಕಿಂಡರ್ ಗಾರ್ಡನ್ ಎಜುಕೇಷನ್ ಸಿಸ್ಟಮ್ ಹೇಗೆ ಅವ್ರಿಗೆ ಅಷ್ಟಕ್ಕೆ ಮೇಲೆ ಹೋಗೋದಿಲ್ಲ. ಅವರಲ್ಲಿ ಕೂಡ ನೋಡಿ, ನೀವು ಮೋಕ್ಷ ಅಂತ ಅಂಬೋದಿಲ್ಲ, ಸ್ವರ್ಗ ನರಕ ಇಷ್ಟೇ. ಯಾಕೆಂದರೆ ಆ ಸಿಲೆಬಸ್ಸಲ್ಲಿ ಅಷ್ಟೇ ಉಂಟು. ನೀವು ಅದಕ್ಕಿಂತಲೂ ಜಾಸ್ತಿ ಬೇಕು ಅಂತಂದರೆ ಸನಾತನ ವಾಮಯಕ್ಕೆ ಹೋಗ್ಬೇಕು. ಯಾಕಂದರೆ ವ್ಯಾಸ್ಟ್ ಎಜುಕೇಷನ್ ಸಿಸ್ಟಮ್. ಸೊ ನಮ್ಮದು ಅವರಿಗೆ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಇಲ್ಲಿ ನನ್ನ ಉದ್ದೇಶ ಏನಂತಂದರೆ, 6ನೇ ಕ್ಲಾಸ್ ಓದೋ ಹುಡುಗ ನಾವು ಹೇಗೆ MBBS ಅನ್ನು ಕಂಪೇರ್ ಮಾಡಿಕೊಳ್ಳೋದಿಲ್ವೋ, MBBS ವರ್ಡ್ದನ್ನು 6ನೇ ಕ್ಲಾಸನ್ನು ಟೀಕೆ ಮಾಡೋದಿಲ್ಲ. ಯಾಕೆಂದರೆ ಒಂದು ಸ್ಟ್ರೀಮ್ ಲೈನ್ ಇತ್ತು. ನನ್ನ ಜೀವನವನ್ನು ನನ್ನ ಎಲಿವೇಟ್ ಮಾಡಿಕೊಳ್ಳಬೇಕಾದ್ರೆ ಇರಬೇಕಾದ ಮಾರ್ಗ, ಕಂಪೇರ್ ಮಾಡುವಂಥ ಮಾರ್ಗ ಅಲ್ಲ ಇದು. ಮತವನ್ನಾಗಲಿ ಮತ ಪ್ರಚಾರ ಮಾಡುವುದನ್ನಾಗಲಿ ಕಂಪೇರ್ ಮಾಡೋದಲ್ಲ. ನಮ್ಮ ಅಂತರಂಗದಲ್ಲೇ ನಾವು ತಿಳ್ಕೋಬೇಕಾದ ವಿಷಯ. ಇದನ್ನು ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಸನಾತನದ ಎಜುಕೇಷನ್ ಸಿಸ್ಟಮ್ ಏನಿದೆ ಅಂತಂದರೆ ವ್ಯಾಸ್ಟ್ ಇರುತ್ತೆ. ನಾವು ಹಿಂದಿನ ಜನ್ಮದಲ್ಲಿ ಒಂದು ಇಸ್ಲಾಂ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಅಲ್ಲಿ ಆಗಿ ನಾವು ತಿಳ್ಕೊಳ್ಬೇಕು ಅಂತ ಒದ್ದಾಡಿರ್ಬೋದು. ಆಮೇಲೆ ಭಗವಂತ ಅದು ತಿಳ್ಕೊಳ್ಳಿಕ್ಕೋಸ್ಕರ ಸನಾತನ ಧರ್ಮದಲ್ಲಿ ಹುಟ್ಟಿಸಿರ್ಬೋದು. ಹುಟ್ಟಿಸಿದ ಮೇಲೆ ಕೂಡ ನಾನು ಪ್ರಾಪಂಚಿಕ ಒಂದು ಐಹಿಕ ಭೋಗಕ್ಕೆ ಒಳಗಾಗಿ ಇದು ಬೇಡ, ನನಗಿದೇ ಸುಖ ಚೆನ್ನಾಗಿದೆ ಅಂತ ಇದನ್ನೆಲ್ಲ ಕೈ ಬಿಟ್ಟಿರ್ಬೋದು. ಚಾಯ್ಸ್ ಅಂತೂ ಇದೆ ಜೀವಕ್ಕೆ, ಮಾಡಲಿಕ್ಕೆ ಚಾಯ್ಸ್ ಇಲ್ಲ. ಆದರೆ ಅದನ್ನು ಮನಸ್ಸಲ್ಲಿ ತೆಗೆದುಕೊಳ್ಳಲಿಕ್ಕೆ ಚಾಯ್ಸ್ ಉಂಟು. ಪ್ರತಿಯೊಬ್ಬನೇ ಆಲೋಚನೆ ಮಾಡಲಿಕ್ಕೆ ಚಾಯ್ಸ್ ಇದೆಯಲ್ಲ. ಭಗವಂತನ ಹೇಳಿದಾಗೆ ಆಲೋಚನೆ ಮಾಡಬೇಕು ಅಂತ ಎಲ್ಲಿದೆ? ಯಾರು ಹೇಗೆ ಬೇಕಾದ್ರೂ ಆಲೋಚನೆ ಮಾಡ್ಬೋದು. ಆದರೆ ಅದು ಸಮಾಜದಲ್ಲಿ ಮಾಡಬೇಕಾದ್ರೆ ಸ್ವಾತಂತ್ರ್ಯ ಇಲ್ಲ, ಅದು ಬೇರೆ ವಿಚಾರ. ಭಗವಂತ ಸರ್ವತಂತ್ರ ಸ್ವತಂತ್ರ ಅಂತಂದರೆ, ಜಗತ್ತಿನಲ್ಲಿ ಸಮಾಜದಲ್ಲಿ ನೀವೇನಾದರೂ ಒಂದು ಇವೆಂಟ್ ಘಟಕ ಮಾಡಬೇಕಾದ್ರೆ ನಿಮಗೆ ಸ್ವಾತಂತ್ರ್ಯ ಬೇಕು. ಅದು ಪೂರ್ಣ ಮನುಷ್ಯನಿಗಿಲ್ಲ. ಆದರೆ ಆಲೋಚನೆ ಮಾಡಲಿಕ್ಕೆ, ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಸ್ವಾತಂತ್ರ್ಯ ಉಂಟು. ಅದು ಕೂಡ ಇಲ್ಲ ಅಂದರೆ ನಾವು ರೋಬೋಟ್ ಆಗ್ತೀವಿ.
ಹಾಗಾಗಿ ಪ್ರತಿ ವಿಗ್ರಹಾರಾಧನೆ, ಗರ್ಭಗುಡಿ ಇದೆಲ್ಲ ಕೂಡ ಒಂದು ಹಂತಕ್ಕೆ ಬೇಕು. ಕಿಂಡರ್ ಗಾರ್ಡನ್ ಲೆವೆಲ್ ಆಗಾಗಲೇ ಆಧ್ಯಾತ್ಮಿಕಕ್ಕೆ ಯಾರು ಬರ್ತಾ ಇದ್ದಾರೆ ಅವ್ರಿಗೆ ಬೇಕೇ ಬೇಕು. ಅವ್ರಿಗಿಲ್ಲದ್ರೆ ಅವ್ರು ಗಾಳಿಯಲ್ಲಿ ದೇವರನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅವರು ಈ ದೇವರಿಲ್ಲ, ಅದು ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ ಅಂದ್ರೆ ದೊಡ್ಡ ನನ್ನ ಎತ್ತಿಸ್ತಾತಾನೆ ಅವರು. ಅದಕ್ಕೋಸ್ಕರ ಬೇಕೇ ಬೇಕು. ಆದರೆ ಭಗವಂತನನ್ನು ನಾವು ದೇವರಲ್ಲಿ ಕಾಣ್ತವ್ರೆ ಅದು ಖಂಡಿತ. ಆದರೆ ಅದಕ್ಕಿಂತ ಸ್ವಲ್ಪ ಎಲಿವೇಟ್ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಭೌತಿಕ ದರ್ಶನ ಬೇಕೇ ಬೇಕು. ಆ ಭೌತಿಕ ದರ್ಶನ ಅಂತಂಬೋದು ಅಂತರಂಗದ ದರ್ಶನಕ್ಕೆ ಮೊದಲು ಮೆಟ್ಲು ಆಗ್ತದೆ, ಫಸ್ಟ್ ಸ್ಟೆಪ್ ಆಗ್ತದೆ. ಭೌತಿಕವಾಗಿ ದರ್ಶನ ಮಾಡದೆ ಅಂತರಂಗದಲ್ಲಿ ದರ್ಶನ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ತುಂಬ ಕಷ್ಟ. ಪ್ರಾರಂಭದಲ್ಲಿ ಬೇಕೇ ಬೇಕು. ನೀವು ಋಷಿಮುನಿಗಳನ್ನು ನೋಡಿದ್ರು ಕೂಡ ಸಣ್ಣ ಮಕ್ಕಳಿದ್ದಾಗ ಪ್ರಾರಂಭದಲ್ಲಿ ಅವ್ರು ತೋರಿಸ್ತಿದ್ರು, ನೋಡಪ್ಪ ನೀನು ದೇವರು, ಆಕಾಶ ದೇವರು. ನಮ್ಮ ಥರ ಈಗಿನ ಥರ ದೇವಸ್ಥಾನಗಳಲ್ಲಿ ಗರ್ಭಗುಡಿ ಕೋಣೆಗಳಿಲ್ಲದೆ ಇದ್ರೂ ಕೂಡ ಅವರ ಜಗತ್ತಿನಲ್ಲಿ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಿಮಗೆ ಇದು ಬರುತ್ತೆ, ಯಾವುದು, ಉದ್ಧವ ಗೀತೆ. ಉದ್ಧವ ಗೀತೆಯಲ್ಲಿ ಯದು ಮಹಾರಾಜ ಕೂತ್ಕೊಂಡಿದ್ದಾಗ ಒಬ್ಬ ಮನುಷ್ಯ ಏನು ಒಂದು ಕೌಪಿನ ಉಟ್ಕೊಂಡಿರ್ತಾನೆ, ಆನಂದವಾಗಿ ಓಡಾಡ್ತಾ ಇರ್ತಾನೆ. ಏನಪ್ಪ ನೀ ಹಿಂಗೆ ಆನಂದವಾಗಿ ಓಡಾಡ್ತಿದ್ದಿ, ಯಾಕೆ, ಹೇಗೆ ಅಂತಂದರೆ, ಯಾರು ನಿನ್ನ ಗುರುಗಳು, ಯಾರು ನಿನಗೆ ಉಪದೇಶ ಮಾಡಿದವರು? ನಾನು ಇವರು, ನನಗೆ ಯಾರೂ ಗುರುಗಳಿಲ್ಲ, ನಾನು ಪ್ರಕೃತಿಯಿಂದನೇ ಎಲ್ಲ ಕಲಿತೆ, ಪ್ರಕೃತಿಯೇ ನನಗೆ ಗುರು. 26 ಹೆಸರುಗಳು ಹೇಳ್ತಾರೆ. ನಾನು ಸಮುದ್ರದಿಂದ ಕಲಿತೆ, ಪಂಚಭೂತಿಗಳಿಂದ ಕಲಿತೆ, ಒಂದು ಪಕ್ಷಿಯಿಂದ ಕಲಿತೆ, ಒಂದು ಹೆಬ್ಬಾವಿನಿಂದ ಕಲಿತೆ, ಇವರಿಂದ ಕಲಿತೆ ನನ್ನ ಜೀವನ. ಅಂದರೆ ಪ್ರತಿಯೊಂದರಲ್ಲಿ ದೇವರ ವಿಭೂತಿಯನ್ನು ನೋಡುವಂಥದ್ದು ಬಂತ ಆಗಿನ ಕಾಲ. ಈಗ ನಮಗೆ ಅದು ಇಲ್ಲ. ಈಗ ನಮಗೆ ದೊಡ್ಡವರು ದೇವರು ಅಂತಂದರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದು ಆಕಾಶವನ್ನು ನೋಡಿಸಿ ದೇವರು ಇದು ಅನಂತ, ಆಕಾಶ ಹೇಗೆ ಅನಂತನೋ ದೇವರ ಅನಂತ. ನೀರನ್ನು ತೋರಿಸಿ ದೇವರು, ಸೂರ್ಯನ ತೋರಿಸಿ ದೇವರು, ಚಂದ್ರನ ತೋರಿಸಿ ದೇವರು ಅಂತ ಇವತ್ತು ಹೇಳಿಕೊಡುವಂಥ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ನಮಗೆ ದೇವರು ಅಂತಂದರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಅದು ನಮ್ಮ ಯಾವುದು ಸೆಕ್ಟರ್ ಇರುತ್ತೆ ಅದು. ಒಂದು ರಾಮನ ವಿಷ್ಣುವಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ. ಅದರಲ್ಲೂ ಮತ್ತೆ ಅದ್ವೈತ, ವಿಶಿಷ್ಟ ಅದ್ವೈತ ವಿಷ್ಣು ಬೇರೆ, ದ್ವೈತ ವಿಷ್ಣು ಬೇರೆ, ಅದಕ್ಕೆ ನಾಮಗಳು ಹಾಕ್ಬಿಡ್ತಾರೆ. ಮಕ್ಕಳು ಕೇಳ್ತವೆ, ಅದೆಲ್ಲ ಪ್ರಶ್ನೆ ಮಾಡಬಾರ್ದು, ನಮ್ಮ ದೇವರಿಗೆ ಹಿಂಗೆ ಇರುತ್ತೆ, ಈ ಥರ ನಾಮನೇ ಹಾಕಬೇಕು. ಇಂಥ ಗಲಾಟೆಗಳು ಹೋಗುತ್ತೆ. ಆಗಲಿ ಭಗವಂತನನ್ನು ನೋಡುವಂಥ ಸಂಪ್ರದಾಯ ನಾವು ಬೆಳೆಸಿಕೊಂಡಿಲ್ಲ. ಹಾಗಾಗಿ ಭೌತಿಕವಾದಂಥ ದರ್ಶನ ನಾವು ಯಾವ ರೀತಿ ಮಾಡಬೇಕಂದ್ರೆ ಅಂತರಂಗದ ದರ್ಶನಕ್ಕೆ ಪೂರಕವಾಗಿರಬೇಕು. ಒಂದು ದೇವಸ್ಥಾನದಲ್ಲಿ ದೇವರನ್ನು ನೋಡ್ತಾ ಇದ್ದೀವಿ ಅಂದರೆ ಮನೆಗೆ ಹೋಗಿ ಆ ದೇವರ ಬಗ್ಗೆ ತಿಳ್ಕೊಳ್ಳೋ ಥರ ಇರಬೇಕು, ಆ ಥರ ನೋಡಬೇಕು. ಆದರೆ ಇದು ಯಾಕೆ ಬರೋದಿಲ್ಲ ಅಂತಂದರೆ, ದೇವಸ್ಥಾನಕ್ಕೆ ಹೋಗೋದು ನಾವು ಯಾಕೆ ಅಂತಂದರೆ ಒಂದು ಭಯ, ಎರಡನೇದು ಆಸೆ. ನನಗೆ ಇವತ್ತಿನ ದಿನ ಚೆನ್ನಾಗಿ ನಡಿಬೇಕು, ಮುಂದೆ ಏನೂ ಕಷ್ಟ ಬರಬಾರ್ದು, ಅದನ್ನು ನೀನು ಹೋಗಲಾಡಿಸಬೇಕು. ನಿರಂತರ ನನ್ನ ಪಕ್ಕದಲ್ಲೇ ಇದ್ದು ನನ್ನನ್ನು ಕಾಪಾಡಬೇಕು. ಪಕ್ಕದಲ್ಲೇ ಇದ್ದು ಕಾಪಾಡಬೇಕು ಅಂದರೆ ಏನು? ಸಣ್ಣ ಮಗು ಕೆಳಗೆ ಬೀಳುತ್ತೆ ಅಂದರೆ ತಂದೆ ತಾಯಿ ಹಿಂದೆ ಇರ್ತಾರಪ್ಪ, ನಮಗೆ ಆ ಥರ ಕಾಪಾಡಬೇಕು. ಇಲ್ಲ, ನಮಗೆ ಹಾಗಲ್ಲ. ನನಗೆ ಯಾವುದು ಲಾಭ ಉಂಟೋ, ಹಣ ಎಲ್ಲೆಲ್ಲಿ ಬರುತ್ತೋ ಅದನ್ನು ಅಡ್ಡೆ ಹಾಕದೆ ನೀನು ಪಕ್ಕದಲ್ಲಿದ್ದು ಅದನ್ನು ಎನ್ಶೂರ್ ಮಾಡಬೇಕು. ಹಣ ಬೇಗ ಬರಬೇಕು. ನನಗೆ ಯಾರನ್ನ ಕಷ್ಟ ಕೊಡಿರ್ತಾರೆ ನೋಡಿ, ನನ್ನ ಪಕ್ಕದಲ್ಲಿ ಬಾಡಿ ಗಾರ್ಡ್ ಥರ ಇರಬೇಕು, ಬೌನ್ಸರ್ ಥರ ಇರಬೇಕು. ನಾವು ಎಕ್ಸ್ಪೆಕ್ಟ್ ಮಾಡೋದು ಹಾಗೆ. ಕಷ್ಟದಲ್ಲಿ ಕಾಪಾಡಪ್ಪ ಅಂದರೆ ನಮಗೆ ಬರುವಂಥ ಕಷ್ಟಗಳೇನು ಹೇಳಿ? ಎಕ್ಸ್ಟ್ರಾರ್ಡಿನರಿ ಕಷ್ಟಗಳಂದರೆ ಆರೋಗ್ಯದ ಕಷ್ಟಗಳು. ಅದಕ್ಕೆ ಭಗವಂತನ ಆಶ್ರಯಿಸಿರೋದು ತಪ್ಪೇನಿಲ್ಲ. ಸಾಮಾನ್ಯ ಜೀವನದಲ್ಲಿ ಪ್ರತಿಯೊಬ್ಬನೂ ದೇವಸ್ಥಾನಕ್ಕೆ ಹೋಗಿ ಭಗವಂತನ ಕೇಳಿಕೊಳ್ಳೋದೇನಿದೆ? ನನ್ನನ್ನು ಕಾಪಾಡು. ಏನು ಕಾಪಾಡಬೇಕು? ಯಾವುದ್ರಲ್ಲಿ ಕಾಪಾಡಬೇಕು? ಏನು ಕಷ್ಟ ಬಂದಿದೆ? ನನ್ನ ಕಷ್ಟ ಏನು? ನನ್ನ ಮನಸ್ಸಿಗೆ ಬಯಸಿದ್ದನ್ನು ಯಾರು ಬರದೇ ಇರುವಂತೆ ಮಾಡ್ತಾರೋ ಅದಕ್ಕೆ ನೀನು ಕಾಪಾಡಬೇಕು. ಅಂದರೆ ಬೌನ್ಸರ್ ಥರ ನಾನು ಹಿಂದೆ ಇರುವಂಥ ಅರ್ಥ ಅಷ್ಟೇ, ಏನಿಲ್ಲ. ಆಶೆಗಳಿಗೋಸ್ಕರ ಉಂಟು. ನನ್ನ ಮನಸ್ಸಿನಲ್ಲಿ ಒಂದು ಲಿಸ್ಟ್ ಇರುತ್ತೆ. ಆ ಲಿಸ್ಟನ್ನು ಈಡೇರಿಸಬೇಕಾದ್ರೆ ಅವಾಗ ದೇವ್ರ ಮುಂದೆ ಹೋಗ್ತೇವೆ, ಒಂದು ಕ್ಯೂ ಲೈನ್ ನಿಂತುಕೊಳ್ತೇವೆ, ಲಂಚವನ್ನು ಕೊಡ್ತೇವೆ. ಅಂದರೆ ನಾವು ಅರ್ಪಣಾ ಬುದ್ಧಿಯಿಂದ ಕೊಡೋದು ಬೇರೆ, ಅರ್ಪಣೆಯಿಂದ ಯಾರು ಕೊಡ. ಯಾಕಂದರೆ ನೀವು ಭಗವಂತನಿಗೆ ಅರ್ಪಣೆ ಮಾಡಬೇಕಾದ್ರೆ, ಅರ್ಪಣಾ ಬುದ್ಧಿಯಿಂದ ಮಾಡಬೇಕಾದ್ರೆ ಡಿಸೈರು ಭಯ ಎರಡೂ ಇರಬಾರ್ದು. ಡಿಸೈರು ಭಯ ಎರಡೂ ಇದೆ ಅಂತಂದರೆ ಅಲ್ಲಿ ಅರ್ಪಣೆ ಇಲ್ಲವೇ ಇಲ್ಲ. ನಾವು ನಮ್ಮ ರಿಕ್ವೆಸ್ಟ್ ನಮಗೆ ಬೇಕಾದ್ದನ್ನು ಮಾಡ್ಕೊಳ್ತಾ ಹೋಗ್ತೇವೆ ಅಲ್ವಾ? ಸೊ ಹಾಗಾಗಿ ಯಾವಾಗ ಭಯ, ಎರಡನೇದು ಬಯಕೆ, ಇದು ಎರಡೂ ಇರುತ್ತೋ ಅವಾಗೇನಾಗುತ್ತೆ, ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ದರ್ಶನ ಮಾಡಿ ಗರ್ಭಗುಡಿ ಯಾವ ದರ್ಶನ ಮಾಡಿದರೂ ಕೂಡ ಅಂತರಂಗದ ಬೆಳವಣಿಗೆ ಆಗೋದಿಲ್ಲ. ಏಕೆಂತಂದರೆ ಅರ್ಪಣಾ ಬುದ್ಧಿ ಯಾವಾಗ ಬರುತ್ತೆ? ಭಗವಂತನೇ ನಿನ್ನ ಅರ್ಪಿಸಿಕೊಡ್ತಾ ಇದ್ದೇನೆ ಅಂತ ಯಾವಾಗ ಬರುತ್ತೆ? ನಾನು ಬಯಸುವಂಥದ್ದು ಏನು ಇಲ್ಲದಾಗ. ಇಲ್ಲದ್ರೆ ಹೇಗೆ ಬರುತ್ತೆ? ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೂ ಹೇಳ್ತಾರೆ,
ಸೊ ಗರ್ಭಗುಡಿಯಲ್ಲಿ ನೋಡು ಅಂದ್ರೇನು? ಕಣ್ಣಿನಿಂದ ಮಾತ್ರ ನೋಡೋದಲ್ಲ, ಭಾವನೆಯಿಂದ ನೋಡೋದು. ಇದು ಭಗವಂತನ ಸಾನ್ನಿಧ್ಯದವಾಗಿದೆ ಅಂತ ನೋಡೋದು. ಶ್ರದ್ಧಾಮಯೋಹಂ ಪುರುಷೋಯೋ ಯತ್ ಸ ಸಹ ಗೀತಾ ಶ್ಲೋಕದಲ್ಲಿ 17ನೇ ಅಧ್ಯಾಯದಲ್ಲಿ ಬರ್ತೀನಿ. ನಮಗೆ ಬರಲಿಲ್ಲ, ಅಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಮನುಷ್ಯ ಶ್ರದ್ಧೆಯ ರೂಪ. ಯಾವ ಶ್ರದ್ಧೆ ಇದೆಯೋ ಅವನು ಅದೇ ಆಗಿರ್ತಾನೆ. ಶ್ರದ್ಧೆ ಇಲ್ಲದೆ ದರ್ಶನ ಇಲ್ಲ. ಕಣ್ಣು ನೋಡುತ್ತದೆ, ಮನಸ್ಸು ಪರಿವರ್ತನೆ ಆಗೋದಿಲ್ಲ. ಕಣ್ಣು ನೋಡಿದಷ್ಟು ಮಾತ್ರಕ್ಕೆ. ಮನಸ್ಸು ಪರಿವರ್ತನೆ ಆಗಬೇಕಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಶ್ರದ್ಧೆಯಿಂದ ದರ್ಶನ ಮಾಡಬೇಕು. ಮನಸ್ಸು ಶುದ್ಧವಾಗಿರಬೇಕು, ಭಕ್ತಿ ಗಾಢವಾಗಿರಬೇಕು. ಮನಸ್ಸು ಕ್ಲೀನ್ ಆಗಿರದೇ ಇದ್ದರೆ ಭಗವಂತ ಮನಸ್ಸಿನಲ್ಲಿ ಬರೋದೇ ಇಲ್ಲ. ಅದು ಬರದೇ ಇದ್ದಾಗ ನಿಮಗೆ ಅನುಸಂಧಾನ ಬರೋದೇ ಇಲ್ಲ. ಅವಾಗೇನಾಗ್ತದೆ? ಭಯ ಭಕ್ತಿ ಅಂತ ಹೇಳ್ತಾರೆ. ಭಯ ಭಕ್ತಿ ಇರಬೇಕು ಅಂತ. ಆ ಭಕ್ತಿ ಅಂತಂದರೆ ಈ ಭಕ್ತಿ ಅಲ್ಲ. ಭಕ್ತಿ ಅಂತಂದರೆ ಪ್ರೀತಿ ಅಂತ ಅರ್ಥ. ಭಯ ಭಕ್ತಿ ಇರಬೇಕಂದ್ರೆ ಒಂದು ಭಯ ಇದ್ದರೆ ಭಗವಂತನ ಹತ್ರ ಹೋಗ್ತೇವೆ. ಪ್ರೀತಿ ಯಾವಾಗ ಆಗುತ್ತೆ? ನನಗೆ ಒಂದು ಬೇಕು, ಅದು ಕೊಡೋನೇ ಅಂದರೆ ಅವನ ಮೇಲೆ ಪ್ರೀತಿ ಆಗ್ತದೆ. ಭಗವಂತ ನಾನು ಹೇಳಿದ್ದನ್ನು ಕೊಡ್ತಾನೆ, ಬಯಸಿದ್ದನ್ನು, ಪ್ರೀತಿ ಆಗ್ತದೆ. ಅದನ್ನೇ ಭಯ ಭಕ್ತಿ. ನಾವು ಹೀಗೆ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದೆ. ಭಯ ಭಕ್ತಿ ಇರಬೇಕು, ದೊಡ್ಡವರ ಮೇಲೆ ಭಯ ಭಕ್ತಿ ಇಲ್ಲ, ಭಗವಂತನ ಮೇಲೆ ಭಯ ಭಕ್ತಿ ಇಲ್ಲ ಅಂತಂದರೆ ಭಯ ಭಕ್ತಿ ಎರಡು ಯಾವಾಗ ಆಗುತ್ತೆ? ಒಂದೇ ಭಯ ಆದರೆ ಇರಬೇಕು, ನನಗೆ ಕಷ್ಟ ಬರಬಾರ್ದು ಅಂತ. ಪ್ರೀತಿ ಯಾವ ಭಕ್ತಿ ಯಾವ ಬರುತ್ತೆ? ನನಗೆ ಬೇಕಾದ್ದು ಕೊಡುವ. ಇದರಲ್ಲಿ ಅಂತರಂಗದ ಸಾಧನೆ ಏನಿದೆ? ಏನೂ ಇಲ್ಲ. ಸೊ ಭಗವಂತನ ಎಲ್ಲರ ಹೃದಯದಲ್ಲೂ ಇದ್ದಾನೆ ಅಂತ ಅಂಬೋದು ಬರಬೇಕು. ಆವಾಗ ಭೌತಿಕವಾಗಿ ದರ್ಶನದಲ್ಲಿ ಯಾವ ರೀತಿಯಾಗಿ ನೋಡಬೇಕು ಅನ್ನೋದು ಗೊತ್ತಾಗ್ತದೆ. ಸರ್ವಸ್ವ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮವೋಹಂ ನಮ್ ಚ ಅಂತ ಹೇಳ್ತಾರೆ. ಇದು 15ನೇ ಅಧ್ಯಾಯದಲ್ಲಿ ಬರ್ತದೆ. ಇದು ಮತ್ತೆ ನೋಡೋಣ. ಸೊ ಗುಡಿಯಲ್ಲಿ ವಿಗ್ರಹದ ಮುಂದೆ ನಿಂತಾಗ ಮನಸ್ಸಿನಲ್ಲಿ ಹೇಳಬೇಕು, ಭಗವಂತ ಇಲ್ಲಿ ಮಾತ್ರ ಅಲ್ಲ, ನನ್ನಲ್ಲೂ ಇದ್ದಾನೆ ಅಂತ ಬರಬೇಕು. ಇದು ದೇವಸ್ಥಾನದಲ್ಲಿ ದೇವರು ನೋಡಿದಾಗ ನಮಗೆ ಬರಬೇಕು. ಸೊ ಮೂರನೇದು ಸತ್ಯವಾದ ಭಕ್ತಿ, ಅಹಂಕಾರ ಕಡಿಮೆ ಮಾಡುವಂಥ ಭಕ್ತಿ ಆಗಿರಬೇಕು. ಆಮೇಲೆ ಮೂರನೇ ಪ್ರಶ್ನೆ, ಸಮಯ ಆಗಿರೋದ್ರಿಂದ ಬೇಗ ಹೇಳ್ತೇನೆ. ಎಲ್ಲ ಕಡೆ ಇರುವಂಥ ಭಗವಂತನ ಅನುಭವಿಸೋದು ಹೇಗೆ? ಸೊ ಈ ವಿಭೂತಿಯನ್ನು ಅದೇ ಹೇಳ್ತೇನೆ. ಆ ಜ್ಞಾನ ನಮಗಿರಬೇಕು. ಎಲ್ಲಿದ್ದಾನೆ ಅಂತ ಅಂಬೋದು ಜ್ಞಾನ ನಮಗೆ. ಭಗವಂತ ಇಂತಿಂಥ ಕಡೆ ಇದ್ದಂಥ ಅರಿವು ಬಂದಾಗ ಆಟೋಮೆಟಿಕ್ಕಾಗಿ ಭಗವಂತ ಎಲ್ಲ ಕಡೆ ಇದೆ ಅಂತ ಬಂದ್ಬಿಡ್ತದೆ. ಭಗವಂತನ ಎಲ್ಲ ಕಡೆ ಇದ್ದಾನೆ ಅಂತ ಹೇಳೋದು ಸುಲಭ, ಆದರೆ ಅನುಭವಕ್ಕೆ ಬರಬೇಕು. ದೃಷ್ಟಿ ಶುದ್ಧವಾಗಿರಬೇಕು, ಅಹಂಕಾರ ಕರಗಬೇಕು, ಸಮದರ್ಶನ ಬೆಳೆಸಿಕೊಳ್ಳಬೇಕು. 5ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ. ವಿದ್ಯೆ ವಿನಯ ಹೊಂದಿದಂಥ ಬ್ರಾಹ್ಮಣ ಹಸು, ಆನೆ, ನಾಯಿ, ಚಂಡಾಲ ಇವರಲ್ಲಿ ಜ್ಞಾನಿಗಳು ಸಮಾನ ದೃಷ್ಟಿಯಿಂದ ನೋಡ್ತಾರೆ. ಎಲ್ಲರಲ್ಲೂ ಭಗವಂತನ ನೋಡ್ತಾರೆ. ದೇಹಗಳು ಬೇರೆ, ಭಗವಂತ ಒಂದೇ, ಕಾಪಾಡುವ ಭಗವಂತ ಒಂದೇ ಅಲ್ವಾ? ಸೊ ಇದು ದ್ವೇಷ ಕಡಿಮೆ ಆಗುತ್ತೆ, ಅಹಂಕಾರ ಕಡಿಮೆ ಆಗುತ್ತೆ, ಭಗವಂತನ ಸನ್ನಿಧಾನ ಹೆಚ್ಚಾಗತ್ತೆ. ಆವಾಗ ಭಗವಂತನ ಅನುಭವಿಸ್ಲಿಕ್ಕೆ ಸಾಧ್ಯ. ಸುಖ ದುಃಖಗಳು ಬರುವುದು ಹೋಗೋದು ಸಹಜ, ಸಹನೆ ಬೇಕು. 2ನೇ ಅಧ್ಯಾಯದಲ್ಲೇ ಬರುತ್ತೆ, ಮಾತ್ರ ಸ್ಪರ್ಶಾಸ್ತಕೊಂತೆಯ ಶೀತೋಷ್ಣ ಸುಖ ದುಃಖದ ಅಂತ. ಇಂದ್ರಿಯಗಳ ಸ್ಪರ್ಶದಿಂದ ಶೀತ, ಉಷ್ಣ, ಸುಖ ದುಃಖ ಬರುತ್ತೆ. ಅವು ಬಂದು ಹೋಗ್ತವೆ, ಶಾಶ್ವತ ಅಲ್ಲ. ಆತ್ಮದರ್ಶನಕ್ಕೆ ಮುಖ್ಯ ಸಾಧನೆ ನಾನು ಸಾಕ್ಷಿ ಎಂಬ ಸ್ಥಿತಿ, ನಾನು ದೇಹ ಅಲ್ಲ, ನಾನು ಜ್ಞಾನ ಅಂತ ಎಂಬ ಸ್ಥಿತಿ ಬರಬೇಕು. ಅನನ್ಯ ಭಕ್ತಿ ಇರಬೇಕು, ನಿಜದರ್ಶನ ಸಾಧ್ಯ ಆಗ್ತದೆ. ಇದು 11ನೇ ಅಧ್ಯಾಯದಲ್ಲಿ ಮತ್ತೆ ಬರುತ್ತೆ. ಇದ್ರ ಬಗ್ಗೆ ಮತ್ತೆ ಮುಂದೆ ಆಳವಾಗಿ ಚಿಂತನೆ ಮಾಡೋಣ. ಇದು ಭಗವದ್ಗೀತೆ ಎಲ್ಲ ಶ್ಲೋಕಗಳೆಲ್ಲ ನಾವು ಸ್ಪರ್ಶ ಮಾಡಿದಾಗ ಇದಕ್ಕೆ ಅರ್ಥ ಸಿಗುತ್ತೆ. ಬಟ್ ತುಂಬ ವ್ಯಾಲಿಡ್ ಆದಂಥ ಪ್ರಶ್ನೆಗಳು. ತುಂಬ ಸಂತೋಷ ಆಯಿತು ಈ ಪ್ರಶ್ನೆಗಳನ್ನು ಕೇಳಿ. ನನಗೂ ಕೂಡ ಈ ದೃಷ್ಟಿಯಿಂದ ನೋಡಬೇಕು ಅಂತಂಬೋ ಎಚ್ಚರ ಉಂಟಾಯಿತು. ಸೊ ಇದು ಇವತ್ತಿನ ಪಾಠ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರ ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.